ಮೊಬೈಲ್ ನಂಬರ್ ಎಂಡಿಂಗ್ ಮುಖ್ಯನಾ ಅಥವಾ ಸ್ಟಾರ್ಟಿಂಗ್ ಮುಖ್ಯನಾ? ಆ ಮೊದಲನೇ ಸಂಖ್ಯೆ ಏನಿದೆ ನಿಮ್ಮತನವನ್ನು ನಿಮಗೆ ತೋರಿಸ್ಕೊಡುತ್ತೆ. 10 ಡಿಜಿಟ್ ಇದೆಯಲ್ಲ, ಅದರಲ್ಲಿ ನಿಮಗೆ ಹೆಲ್ತ್ ಸೀರೀಸಲ್ಲಿ 0 ಬರ್ಬೋದು, ಮಿಕ್ಕಿದ ಯಾವುದ್ರಲ್ಲೂ ಅದು 0 ಬರಬಾರ್ದು. 19 ಕಾಂಬಿನೇಷನ್ ಎಷ್ಟು ಬೆಸ್ಟ್ ಕಾಂಬಿನೇಷನ್ ಅಂದರೆ, 1 ಸೂರ್ಯ 9 ಮಂಗಳ, 1441 ಕಾಂಬಿನೇಷನ್ ಯಾವುದಾದ್ರೂ ಒಂದು ಕೋರ್ಟ್ ಕೇಸಲ್ಲಿ ಇರುತ್ತೆ. ದಯವಿಟ್ಟು ವೀಕ್ಷಕರೇ, ನಿಮ್ಗೇನಾದರೂ ಮಕ್ಕಳು ಆಗಲಿಲ್ಲ, ಆ ಸಮಸ್ಯೆಗಳಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನಂಬಿಕೆ ಇರಬೇಕು ಮುಖ್ಯವಾಗಿ. 2882 ಕಾಂಬಿನೇಷನ್, ಚಂದ್ರ ಮತ್ತು ಶನಿ. ಆಲ್ಮೋಸ್ಟ್ ಅಲ್ಲಿ ಏನು ನಾನೇ ಹೇಳ್ತೀನಿ, ಒಂದು ಪ್ಯಾಕ್ಚರ್ ಆದರೂ ಆಗಿರುತ್ತೆ ಅವ್ರಿಗೆ ಆಕ್ಸಿಡೆಂಟಲ್ಲಿ, ಖಂಡಿತವಾಗ್ಲೂ. ಯಾವ ನಂಬರ್ ಎಂಡಿಂಗಲ್ಲಿದ್ದರೆ ತುಂಬಾ ಒಳ್ಳೆಯದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ 6 ತೊಗೋಬೋದು. ಚಾಲೆಂಜಿಗಾಗಿ ನಾನು ತೊಗೊಂಡು ವರ್ಸ್ಟ್ ನಂಬರ್ ಕಾಂಬಿನೇಷನ್ ನಾನು ತೊಗೊಂಡು ನಾನು ಜೀವನ ಮಾಡ್ತೀನಿ ಅಂತಂದರೆ, ಆಪ್ರೇಷನ್ ಮಾಡಿ ಐ ಆಮ್ ಸಾರಿ ಅಂತ ಹೇಳೋ ಡಾಕ್ಟ್ರನ್ನ ನೀವು ನಂಬ್ತೀರಾ? ಐ ಆಮ್ ವಿತ್ ಯು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ದೇವ್ರನ್ನ ಯಾಕೆ ನಂಬಲ್ಲ? ಕುತ್ಕೊಂಡ್ರೆ ಎದ್ರೆ ನಂಬರ್ಸು, ಮೊಬೈಲ್ ಯೂಸ್ ಮಾಡೋಕ್ಕೆ ನಂಬರು, ಮೊಬೈಲ್ ಮನೆ ಮೇಲೆ ಡೋರ್ ಇರೋ ನಂಬರು ಮುಖ್ಯ ಆಗುತ್ತೆ, ನಂಬರ್ ಪ್ಲೇಟ್ ಹಾಕುವಂಥ ಗಾಡಿಗಳಿಗೂ ನಂಬರ್ ಮುಖ್ಯ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೆ ನಂಬರ್ ಸಿಗೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ? ನೀವು ನಂಬರ್ನ ಫಾಲೋ ಮಾಡ್ಕೊಂಡು ಹೋಗಿ, ಅದು ನಿಮ್ಮನ್ನು ಫಾಲೋ ಮಾಡುತ್ತೆ. ವೆಹಿಕಲ್ಗೆ ಆಕ್ಸಿಡೆಂಟ್ ಆಗೋದಾಗಲಿ ಅಥವಾ ಯಾವ ರೀತಿ ವೆಹಿಕಲ್ ನಂಬರ್ ಇದ್ದರೆ ಈ ನಂಬರ್ ಆಕ್ಸಿಡೆಂಟ್ ಆಗುತ್ತೆ ಅನ್ನೋದಾಗಲಿ ಪ್ರೂವ್ ಆಗುತ್ತಾ? ಪ್ರೂವ್ ಆಗಿದೆಯಾ? ನೆಲಮಂಗಲದಲ್ಲಿ ಒಂದು ವೋಲ್ವೋ ಕಾರ್ ಆಕ್ಸಿಡೆಂಟ್ ಆಯಿತು. ಎಂಟೈರ್ ಫ್ಯಾಮಿಲಿ ಜನ ಎಲ್ಲ 6 ಜನ ತೀರೋಗ್ತಾರೆ. ಅದ್ರದ್ದು ಕಾರ್ ನಂಬರ್ ಏನಾದರೂ ರೆಕಗ್ನೈಸ್ ಮಾಡಿದ್ದೀರಾ? KA 01ND1536. ಅಲ್ಲಿ ನೆಲಮಂಗಲದಲ್ಲಿ ಹೈವೇ ನಂಬರ್ 48 ಅಂತ ಬರುತ್ತೆ. ಅಲ್ಲಿ ಎಷ್ಟು ಆಕ್ಸಿಡೆಂಟ್ಸ್ ಆಗಿದ್ದಾವೋ ಲಾಸ್ಟ್ ಡಿಜಿಟ್ ಬಂದು 6 ಬರುತ್ತೆ. ತುಂಬ ವೆಹಿಕಲ್ಸ್ ಆಕ್ಸಿಡೆಂಟ್ ಆಗಿದೆ. ಮೊಬೈಲ್ ನಂಬರ್ ಆಗಿರ್ಬೋದು, ವೆಹಿಕಲ್ ನಂಬರ್ ಆಗಿರ್ಬೋದು, ಹೌಸ್ ನಂಬರ್ ಆಗಿರ್ಬೋದು, ಆಮೇಲೆ ವೈಫ್ ಆಗಿರ್ಬೋದು, ವೈಫ್ ಆ್ಯಂಡ್ ಹಸ್ಬೆಂಡ್ ಆಗಿರ್ಬೋದು. 3 ಹಸ್ಬೆಂಡು, 6 ವೈಫು, ಡೆಡ್ಲಿ ಕಾಂಬಿನೇಷನ್. ರಿಲೇಷನ್ಶಿಪ್ ಚೆನ್ನಾಗಿರಲ್ಲ, 100% ಡಿವೋರ್ಸ್ ಆಗುತ್ತೆ. ಅವತ್ತು ದುರಂತ ಸಂಭವಿಸಿದ ದಿನ 12/6/2025. ಟೋಟಲ್ ನಂಬರ್ ಬಂದು 9 ಬರುತ್ತೆ. ಫ್ಲೈಟ್ ನಂಬರ್ 711 9 ಬರುತ್ತೆ. ಸೀರಿಯಲ್ ನಂಬರ್ 36279 9 ಬರುತ್ತೆ. ರಿಜಿಸ್ಟ್ರೇಷನ್ VTANB, ಆ ಸಂಖ್ಯೆಗಳನ್ನ ಕೂಡಿದ್ರೆ 9 ಬರುತ್ತೆ. ಟೋಟಲ್ 9 ಬರ್ತಾ ಇದೆ. 9 ಬಂದರೆ ಕುಜ ಆಕ್ಸಿಡೆಂಟ್ ಕಾರಕ. ಯಾವ ಡೇಟ್ ಆಫ್ ಬರ್ತ್ ಹುಡುಗ, ಯಾವ ಡೇಟ್ ಆಫ್ ಬರ್ತ್ ಹುಡುಗಿನ ಮದುವೆ ಆದರೆ ತುಂಬ ಚೆನ್ನಾಗಿರುತ್ತೆ? ನಮಸ್ಕಾರ, ಆಸ್ಟ್ರೋಲಾಜಿಕಲಿಯ ವಿಶೇಷವಾದ ಕಾರ್ಯಕ್ರಮಕ್ಕೆ ನಿಮ್ಮೆಲ್ಲರಿಗೂ ಆತ್ಮೀಯದ ಸ್ವಾಗತ, ಸುಸ್ವಾಗತ. ನಾನು ನಿಮ್ಮ ಆ್ಯಂಕರ್ ರಂಜಿತ್ ವರಾಯು. ಇವತ್ತಿನ ವರಾಯು ಸ್ಟುಡಿಯೋಸ್ನಲ್ಲಿ ಅಸ್ಟ್ರಾಲಾಜಿಕಲಿ ನಾನು ಯಾವಾಗಲೂ ಹೇಳ್ತಾ ಇರ್ತೀನಿ, ಅಸ್ಟ್ರಾಲಜಿಯಲ್ಲಿ ಒಂದು ಲಾಜಿಕ್ಕಿಂದ ಮ್ಯಾಜಿಕ್ ಆದಾಗ ಜನಗಳಿಗೆ ನಂಬಿಕೆ ಜಾಸ್ತಿ ಅಂತ. ಈ ಅಸ್ಟ್ರಾಲಜಿಯ ಇನ್ನೊಂದು ಮುಂದುವರೆದ ಭಾಗನೇ ನ್ಯೂಮರಾಲಜಿ. ಈ ಸಂಖ್ಯಾಶಾಸ್ತ್ರದಲ್ಲಿ ಹಲವಾರು ವಿಚಾರದ ನಂಬಿಕೆಗಳು ಜನಗಳಿಗೆ ಇದೆ. ಅದರಲ್ಲಿ ಕೆಲವರಿಗೆ ಎಸ್ಪೆಷಲಿ ತಾವು ಯೂಸ್ ಮಾಡೋವಂಥ ಮೊಬೈಲ್ ನಂಬರ್ ಕೂಡ ತುಂಬ ಮುಖ್ಯವಾಗುತ್ತೆ. ಸೊ ಇವತ್ತು ನಾವು ಮಾತಾಡ್ತಾ ಇರೋದೇ ಅತಿ ಮುಖ್ಯವಾಗಿರುವಂಥ ವಿಚಾರ ಏನಂತಂದರೆ ನಂಬರ್ ಬಗ್ಗೆ, ಅದರಲ್ಲಿ ಮೊಬೈಲ್ ನಂಬರ್ಗಳ ಬಗ್ಗೆ. ನೀವು ಯೂಸ್ ಮಾಡ್ತಾರೋಂಥ ಮೊಬೈಲ್ ನಂಬರ್ ನಿಮಗೆ ನಿಜವಾಗ್ಲೂ ಒಳ್ಳೆತನ ಮಾಡ್ತಿದೆಯಾ? ನೀವು ಯೂಸ್ ಮಾಡ್ತಾರೋ ಮೊಬೈಲ್ ನಂಬರ್ ನಿಮ್ಮ ವ್ಯವಹಾರಿಕವಾಗಿ ಹೆಲ್ಪ್ ಆಗ್ತಿದೆಯಾ? ಆರೋಗ್ಯಕರವಾಗಿ, ವ್ಯವಹಾರಿಕವಾಗಿ ಹಾಗೂ ಪರಿಪೂರ್ಣವಾದ ನಿಮ್ಮ ಜೀವನಕ್ಕೆ ನೀವು ಯೂಸ್ ಮಾಡ್ತಾ ಇರೋಂಥ ಮೊಬೈಲ್ ನಂಬರ್ ತುಂಬಾ ಮುಖ್ಯ. ಇದು ಕೆಲವರಿಗೆ ಅಪನಂಬಿಕೆ, ಕೆಲವರಿಗೆ ನಂಬಿಕೆ. ಇಲ್ಲಿ ನಂಬಿಕೆ ಅಪನಂಬಿಕೆಗಳ ಒಂದು ಜಟಾಪಟಿನೇ ಇವತ್ತಿನ ಈ ಒಂದು ಶೋ ಅಂತ ಹೇಳ್ತಾ, ನಾನು ಮೊದಲೇ ತಿಳಿಸಿಕೊಟ್ಟಂಗೆ ನಮ್ಮ ಜೊತೆ ತುಂಬಾ ಜ್ಞಾನವುಳ್ಳಂಥವರು, ನ್ಯೂಮರಾಲಜಿಯಲ್ಲಿ ಮಾಸ್ಟರ್ ಮಾಡಿ ಹಾಗೂ ಸ್ಪಿರಿಚುವಲ್ ಮಾಸ್ಟರ್ ಆಗಿ ಮತ್ತು ಚಕ್ರಗಳಲ್ಲಿ ಅತೀವವಾದ ಜ್ಞಾನವನ್ನು ಪಡೆದು ಇವತ್ತು ನನ್ನ ಜೊತೆ ಇದ್ದಾರೆ. ಅವರೇ ಸಾಯಿ ಸುರೇಶ್ ಅವರು. ಸರ್, ನಿಮಗೆ ಆತ್ಮೀಯವಾದ ಸ್ವಾಗತ, ಸುಸ್ವಾಗತ ಕಾರ್ಯಕ್ರಮಕ್ಕೆ. ನಮಸ್ತೆ ರಂಜಿತ್. ಗುರು ಬ್ರಹ್ಮ ಗುರುರ್ ವಿಷ್ಣು ಗುರುರ್ದೇವೋ ಮಹೇಶ್ವರಃ, ಗುರುರ್ ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಈ ಆತ್ಮ ಪರಮಾತ್ಮನದ್ದು, ಈ ದೇಹ ನನ್ನ ತಂದೆ ತಾಯಿ ಕೊಟ್ಟಂತಹ ಭಿಕ್ಷೆ, ಈ ವಿದ್ಯೆ ಏನಿದೆಯೋ ನನ್ನ ಗುರುಗಳು ಕೊಟ್ಟಂತಹ ಭಿಕ್ಷೆ, ಇನ್ನೆಲ್ಲ ಮಿಥ್ಯ ಅಂತ ಹೇಳ್ತಾ ನಮಸ್ತೆ. ಆ್ಯಕ್ಚುಲಿ ಲಾಸ್ಟ್ ಎಪಿಸೋಡಲ್ಲಿ ಕೂಡ ನೀವು ಇದನ್ನೇ ಈ ದೇಹ ಪರಮಾತ್ಮನದು ಅಂತಲೇ ಹೇಳಿದ್ರಿ. ಖಂಡಿತವಾಗ್ಲೂ ಆ ಎಪಿಸೋಡ್ ಕೂಡ ಒಂದು ಒಳ್ಳೆ ಮಟ್ಟಕ್ಕೆ ರೀಚ್ ಆಗಿದೆ. ಥ್ಯಾಂಕ್ ಯು ಸೋ ಮಚ್. ಥ್ಯಾಂಕ್ ಯು ರಂಜಿತ್ ಸರ್. ಆತ್ಮ ಪರಮಾತ್ಮಗಳ ನಡುವೆ, ಸೃಷ್ಟಿಯಾಗಿರೋ ಸೃಷ್ಟಿಕರ್ತನ ಲೀಲೆಯ ನಡುವೆ ನಾವಿವತ್ತು ಮಾತಾಡ್ತಾ ಇರೋವಂಥದ್ದು ನಂಬರ್ಸ್, ಅದರಲ್ಲಿ ಮೊಬೈಲ್ಸ್ ನಂಬರ್ ಬಗ್ಗೆ. ಮೊಬೈಲ್ ನಂಬರು ನಿಜವಾಗ್ಲೂ ಜೀವನಕ್ಕೆ ತುಂಬಾ ಮುಖ್ಯ ಆಗುತ್ತಾ ಅನ್ನೋ ವಿಚಾರನ ನಾವಿವತ್ತು ಮಾತಾಡ್ತಾ ಇದ್ದೀವಿ. ಸೊ ನಿಮ್ಮ ಪ್ರಕಾರ ಮೊಬೈಲ್ ನಂಬರ್ ಯಾವುದರಿಂದ ಶುರುವಾಗಬೇಕು ಅಥವಾ ಮೊಬೈಲ್ ನಂಬರ್ ಎಷ್ಟು ಮುಖ್ಯ ಆಗುತ್ತೆ? ರಂಜಿತ್ ಸರ್, ಈಗ ಮೊಬೈಲ್ ನಂಬರ್ ಅಂದಿದ ತಕ್ಷಣವೇ ಎಲ್ರಿಗೂ ಯಾವುದ್ರ ಜೊತೇಲಿ ಜಾಸ್ತಿ ಇರ್ತೀವಿ ಅಂತ ನೀವೇ ಯೋಚನೆ ಮಾಡಿ. ಈಗ ಈ ಪ್ರಪಂಚದಲ್ಲಿ ಎಲ್ಲರೂ ರಿಲೇಷನ್ಶಿಪ್ಗಿಂತ ಜಾಸ್ತಿ ಯೂಸ್ ಮಾಡೋದೇ ಮೊಬೈಲು. ಆದ್ದರಿಂದ ಹೇಳ್ತಾ ಇದ್ದೀನಿ, ಆ ಮ್ಯಾಗ್ನೆಟಿಕ್ ಪವರು, ಆ ವೈಬ್ರೇಷನ್ಸು ತುಂಬಾ ಎಫೆಕ್ಟ್ ಕೊಡುತ್ತೆ. ನಾನು ಬಹಳಷ್ಟು ಕ್ಲೈಂಟ್ಸ್ನ ವಿಸಿಟ್ ಮಾಡಿದ್ದೀನಿ, ಅವ್ರ ಮೊಬೈಲ್ ನಂಬರ್ನ ಚೇಂಜ್ ಮಾಡಿಕೊಟ್ಟಿದ್ದೀನಿ. ಭಾಳಷ್ಟು ಪ್ರಭಾವ ಬೀರುತ್ತೆ. ಆಮೇಲೆ ಇನ್ನೊಂದು ರಂಜಿತ್ ಅವರೇ, ಈ ಮೊಬೈಲ್ ನ್ಯೂಮರಾಲಜಿ ಬಗ್ಗೆ ಸಾಕಷ್ಟು ಗೊಂದಲಗಳಿವೆ. ಆದರೆ ನೀವು ಗೂಗಲಲ್ಲಿ ಸರ್ಚ್ ಮಾಡಿ ವಿಚ್ ಈಸ್ ದ ಬೆಸ್ಟ್ ನಂಬರ್, ವಿಚ್ ಈಸ್ ಮೈ ಡೇಟ್ ಆಫ್ ಬರ್ತ್ಗೆ ಸರಿ ಹೊಂದುವಂತಹ ಮೊಬೈಲ್ ನಂಬರ್ ಕೊಡಿ,
ಅದು ಯಾವುದೂ ಗೂಗಲಲ್ಲಿ ಸರ್ಚ್ ಆಗಲ್ಲ. ಇವತ್ತು ನಮ್ಮ ವೀಕ್ಷಕರಿಗೋಸ್ಕರ ಅದನ್ನೆಲ್ಲನೂ ನಾನು ಇವತ್ತು ಬಿಚ್ಚಿಡ್ತಾ ಇದ್ದೀನಿ. ಅವರ ಒಂದು ಸಂಖ್ಯೆ ಅವರಿಗೆ ಚೆನ್ನಾಗಿ ವರ್ಕೌಟ್ ಆಗ್ತಿದೆಯಾ, ಒಳ್ಳೇದು ಮಾಡ್ತಾ ಇದೆಯಾ, ಕೆಟ್ಟದ್ದು ಮಾಡ್ತಾ ಇದೆಯಾ, ನಾನು ಏನು ಹೇಳ್ತಾ ಇದ್ದೀನಿ ಅದನ್ನು ಅರ್ಥ ಮಾಡ್ಕೊಂಡ್ರೆ ಸಾಕು. ಒಳ್ಳೆ ನಂಬರ್ನ ಚೂಸ್ ಮಾಡಿಕೊಂಡು ಅವರು ಏನಿದ್ದಾರೆ ಲೋ ಲೆವೆಲಿಂದ ಹೈಯರ್ ಲೆವೆಲ್ಗೆ ಹೋಗ್ಬೋದು. ನಿಜವಾಗ್ಲೂ ಅಂಥ ಬೆಸ್ಟ್ ಮೊಬೈಲ್ ನ್ಯೂಮರಾಲಜಿ ಇವತ್ತು ನಾನು ವೀಕ್ಷಕರಿಗೋಸ್ಕರ ಕೊಡ್ತಾ ಇದ್ದೀನಿ. ಬೆಸ್ಟ್ ಮೊಬೈಲ್ ನ್ಯೂಮರಾಲಜಿ ನೀವು ವೀಕ್ಷಕರು ಕೊಡ್ತಾ ಇದ್ದೀರಾ ಅಂತ ಹೇಳ್ತಿದ್ದೀರಾ. ಮೊಬೈಲ್ ನಂಬರ್ ಎಂಡಿಂಗ್ ಮುಖ್ಯನಾ ಅಥವಾ ಸ್ಟಾರ್ಟಿಂಗ್ ಮುಖ್ಯನಾ? ಖಂಡಿತವಾಗ್ಲೂ ಈಗ ಮೊಬೈಲ್ ನಂಬರ್ ಎಷ್ಟಿದೆ? 10 ನಂಬರ್ ಇದೆ. 10 ನಂಬರು 9876543210. 10 ನಂಬರ್ ಲೆಕ್ಕ ಹಾಕ್ಕೊಂಡ್ರೆ 10 ನಂಬರ್ಗೂ ನಮ್ಮ ಲೈಫ್ಗೆ ಕನೆಕ್ಟ್ ಆಗಿದೆ. ಒಂದೊಂದು ನಂಬರು ಒಂದೊಂದು ಕೆರಿಯರ್ಗಾಗ್ಬೋದು, ವೆಲ್ತ್ಗಾಗ್ಬೋದು, ರಿಲೇಷನ್ಶಿಪ್ಗಾಗ್ಬೋದು, ಅದು ಸಂಬಂಧಪಟ್ಟಿದೆ. ಅದನ್ನು ವಿಶ್ಲೇಷಣೆ ಮಾಡ್ತಾ ನಾವು ಇವತ್ತು ಹೋಗೋಣ. ಖಂಡಿತವಾಗ್ಲೂ. ಈಗ 10 ನಂಬರಲ್ಲಿ ಮೊದಲನೇ ನಂಬರು ಅದು 9 ಸೀರೀಸ್ ಆದರೂ ಆಗ್ಬೋದು, 8 ಸೀರೀಸ್ ಆಗ್ಬೋದು, 7 ಸೀರೀಸ್. ಈಗ ಫಾರಿನ್ ಕಂಟ್ರೀಸಲ್ಲೆಲ್ಲ 4 3 2 1 ಏನು ಬೇಕಾದರೂ ಆಗ್ಬೋದು. ಆ ಮೊದಲನೇ ಸಂಖ್ಯೆ ಏನಿದೆ ನಿಮ್ಮತನವನ್ನು ಅದು ನಿಮಗೆ ತೋರಿಸ್ಕೊಡುತ್ತೆ. ಅದು ಯಾವ ಸೀರೀಸ್ ಆದರೂ ಪರವಾಗಿಲ್ಲ, ಅದು ನಿಮ್ಮತನವನ್ನು ತೋರಿಸ್ಕೊಡುತ್ತೆ. ಬಟ್ ಏನಪ್ಪ ಅಂದರೆ ಒಂದು ಬಗ್ಗೆ ಮಾತಾಡಬೇಕು, 0 ಬಗ್ಗೆ ಮಾತಾಡಬೇಕು. ಯಾವುದೇ ಕಾರಣಕ್ಕೂ ನಾನು ಇಡೀ ಕ್ಲೈಂಟ್ಸ್ ಬಂದರೆ ಹೇಳ್ತೀನಿ, ಅದು 10 ಸಂಖ್ಯೆನಲ್ಲಿ ಏನೇ ವೆಲ್ತ್ ಇರಲಿ, ಹೆಲ್ತ್ ಇರಲಿ, ಹೆಲ್ತಲ್ಲಿ ಸಪೋರ್ಟ್ ಮಾಡುತ್ತೆ. ಈಗ ಉದಾಹರಣೆಗೆ ಲಾಸ್ಟ್ ಡಿಜಿಟ್ ನಿಮ್ಗೆ ಏನಿದೆ ಅದು ವೆಲ್ತ್ಗೆ ಸಂಬಂಧಪಟ್ಟಿದ್ದು. ಅದರಲ್ಲಿ 0 ಬಂದರೆ ಏನಾಗ್ಬೋದು? ವೆಲ್ತ್ 0 ಆದರೆ ಏನಾಗ್ಬೋದು? ವೆಲ್ತ್ 0 ಆದರೆ ಲೈಫೇ ಇಲ್ಲ ಅಂತ ಅರ್ಥ. ಅದೇ ನಿಮಗೆ ಕೆರಿಯರ್ಗಾದರೆ? ಕೆರಿಯರ್ಗೆ 0 ಆದರೆ ಅದು ಲೈಫ್ಗೆಲ್ಲೋ ಒಂದು ಕಡೆ 0ನೇ. ಅದೇ ಫ್ಯಾಮಿಲಿ ರಿಲೇಷನ್ಶಿಪ್ಗಾದರೆ? 0 ಅನ್ನೋದು ಎಲ್ಲದಕ್ಕೂ ಒಂದೇ ರೀತಿ. ಅದೇ ಚಿಲ್ಡ್ರನ್ಸ್ಗಾದರೆ? ಸೇಮ್ ಅದೇ ಥರ ಬರುತ್ತೆ. ಅದೇ ಹೆಲ್ತ್ಗಾದರೆ? ಹೆಲ್ತ್ 0, ಎವ್ರಿಥಿಂಗ್ ಈಸ್ 0. ನೋ, ಹೆಲ್ತ್ ಮಾತ್ರ 0 ಇದ್ದರೆ ತುಂಬ ಒಳ್ಳೆಯದಾಗುತ್ತೆ ನಿಮಗೆ. 0 ಹೆಲ್ತ್ ಅಂದರೆ ನೋ ಪ್ರಾಬ್ಲಮ್ಸ್ ಇರಲ್ಲ 0 ಹಾಕಿದ್ರೆ. ನಿಮ್ಮ ಪ್ರಕಾರ 0 ಅಂತ ಇರೋವಂಥ ಮೊಬೈಲ್ ನಂಬರ್ಗಳು ಎಂಡಿಂಗ್ ಅಲ್ಲ ಅಥವಾ ಎಂಡಿಂಗ್ ಅಲ್ಲ. ಈಗ 10 ಡಿಜಿಟ್ ಇದೆಯಲ್ಲ, ಅದರಲ್ಲಿ ನಿಮಗೆ ಹೆಲ್ತ್ ಸೀರೀಸಲ್ಲಿ 0 ಬರ್ಬೋದು, ಮಿಕ್ಕಿದ್ದು ಯಾವುದ್ರಲ್ಲೂ ಅದು 0 ಬರಬಾರ್ದು. ಇದಂಗೆ ಸೀರೀಸ್ನ ವಿಶ್ಲೇಷಣೆ ಮಾಡ್ತೀರಾ ಒಂದು ಸ್ವಲ್ಪ ನನಗೆ? ಮೊದಲನೇದು ನಿಮಗೆ ನಿಮ್ಮತನವನ್ನು ನಿಮಗೆ ಭದ್ರ ಮಾಡಿಕೊಡುತ್ತೆ. ಅದೇ ಎರಡನೇ ನಂಬರ್ 9 8 ಬರ್ತೀವಲ್ವ, ಎರಡನೇ ಸಂಖ್ಯೆ ಬಂದು ನಿಮ್ಮ ಡಿಸಿಷನ್ ಮೇಕನ್ನು ನಿಮಗೆ ತಿಳಿಸ್ಕೊಡುತ್ತೆ. ನಾವು ಏನು ಡಿಸಿಷನ್ ತೊಗೋತೀವಿ ಲೈಫಲ್ಲಿ, ಏನು ಅಚೀವ್ಮೆಂಟ್ ಮಾಡೋದಕ್ಕೆ, ಯಾವ ಗೋಲ್ಸ್ನ ಅಚೀವ್ ಮಾಡೋದಕ್ಕೆ ಏನು ಡಿಸಿಷನ್ಸ್ ತೊಗೋತೀವಿ, ಅದು ನಮಗೆ ಎರಡನೇ ಸಂಖ್ಯೆಯಲ್ಲಿ ಪ್ರಾಮುಖ್ಯತೆ ಕೊಡುತ್ತೆ. ಅದೇ ಡಿಜಿಟಲ್ಲಿ 3ನೇ ಡಿಜಿಟಿಗೆ ಬಂದರೆ ನಿಮಗೆ ಕೆರಿಯರ್ ತುಂಬ ಇಂಪಾರ್ಟೆಂಟ್ ಮ್ಯಾಟ್ರ್ ಆಗುತ್ತೆ. 3ನೇ ಡಿಜಿಟು ನಿಮಗೆ ಕೆರಿಯರ್ ಬಗ್ಗೆ ನಿಮಗೆ ಅದ್ರ ಕೆರಿಯರ್ ಗ್ರೂಪಲ್ಲಿ ನಿಮ್ಗೆ ಯಾವ ಸಂಖ್ಯೆ ಬಂದಿದೆ ನೀವು ನೋಡ್ಕೋಬೋದು, ವೀಕ್ಷಕರೆಲ್ಲ ನೋಡ್ಕೋಬೋದು. ಕೆರಿಯರಲ್ಲಿ ಅಕಸ್ಮಾತ್ 8 ಬಂದಿದೆ, 7 ಬಂದಿದೆ, 4 ಬಂದಿದೆ ಅಂದರೆ ತುಂಬ ಸ್ಟ್ರಗ್ಲಿಂಗ್ಸ್ ನೋಡ್ತಾರೆ. ನೀವು ಹೇಳೋ ಪ್ರಕಾರ ಮೊಬೈಲ್ ನಂಬರ್ನ 3ನೇ ನಂಬರು ತುಂಬ ಕೇರ್ಫುಲ್ ಆಗಿರ್ಬೇಕು ಕೆರಿಯರ್ಗೆ. ಅಲ್ಲ, ತುಂಬ ಎಲ್ಲನೂ 3ನೇ ನಂಬರ್ ಹೇಳ್ತಾ ಇದ್ದೀನಿ ಅಂದರೆ ಆ ಸಂಖ್ಯೆಗಳು ಬರಬಾರ್ದು ಅಂತ ಹೇಳ್ತಾ ಇದ್ದೀನಿ. ಓಕೆ, ಇಲ್ಲಿ ನೀವು ಹೇಳೋದು ಎಷ್ಟೋ ಜನಕ್ಕೆ ಸ್ವಲ್ಪ ಕನ್ಫ್ಯೂಷನ್ ಆಗ್ತಾ ಇರುತ್ತೆ. ಈಗ ನೀವು ಹೇಳಿದ್ರಿ ಮೊದಲನೇ ನಂಬರು ಹೆಲ್ತ್ಗೆ ಸಂಬಂಧಪಟ್ಟಿದ್ದು. ಮೊದಲನೇ ನಂಬರ್ ಬಂದು ನಮ್ಮತನಕ್ಕೆ, ನಮ್ಮ ಓಕೆನಾ. ಎರಡನೇ ನಂಬರ್ ಬಂದು ನಾವು ಏನು ಡಿಸಿಷನ್ ಮೇಕಿಂಗ್ ಮಾಡ್ತೀವಿ ಅದ್ರ ಬಗ್ಗೆ. ಯಾವುದಿದು ಮೊದಲನೇ ನಂಬರ್ ಫಸ್ಟ್ ಆಫ್ ಆಲ್? ಅಂದರೆ ಈಗ ಒಂದು 10 ಸೀರೀಸ್ ಇದೆ, ಓಕೆನಾ. ಫಸ್ಟು 9 8 4 ಈ ಥರ ಸೀರೀಸ್ ತೊಗೊಂಬಂದರೆ ಫಸ್ಟ್ ಡಿಜಿಟ್ 9 ಸೀರೀಸ್ ಇದೆಯಲ್ಲ, ಅಲ್ಲಿಂದ ಸ್ಟಾರ್ಟ್ ಮಾಡ್ಕೊಂಡು ಎಂಡಪ್ಗೆ ಬನ್ನಿ. ಓಕೆ ಓಕೆ, ವೆದರ್ ಇಟ್ ಕ್ಯಾನ್ ಬಿ ಎನಿಥಿಂಗ್, ಬಟ್ ಇದಕ್ಕೆ ಆದ ಒಂದು ನಂಬರ್ಗಳಂತ ಇದೆ. ಖಂಡಿತವಾಗ್ಲು ನಮ್ಮ ಎಲ್ಲ ಒಂದೊಂದು ಡಿಜಿಟ್ ಏನಿದೆ ನಮ್ಮ ಒಂದೊಂದು ಫ್ಯಾಮಿಲಿ ಆಗಿರ್ಬೋದು, ಕೆರಿಯರ್ಗಾಗಿರ್ಬೋದು, ಎಲ್ಲದಕ್ಕೂ ಸಂಬಂಧಪಟ್ಟಿದೆ. ಓಕೆ, ಯಾವ ರೀತಿ ನಂಬರ್ ಇದ್ರೆ ಒಳ್ಳೇದಂಗಾದ್ರೆ? ಅಂದರೆ ಗುಡ್ ನಂಬರ್ಸ್ ಇರಬೇಕು. ಈಗ ಡಿಸ್ಕ್ರೈಬ್ ಮಾಡ್ಬಿಡೋಣ. ಆಯಿತು, 10 ನಂಬರ್ನ ನಾವು ಡಿಸ್ಕ್ರೈಬ್ ಮಾಡ್ಬಿಡೋಣ. ಅದಾದಮೇಲೆ ಯಾವ ನಂಬರ್ ಇದ್ದರೆ ಚೆನ್ನಾಗಿರುತ್ತೆ ಅದನ್ನು ಡಿಸ್ಕಸ್ ಮಾಡೋಣ. ಓಕೆ, ಕನ್ಫ್ಯೂಷನ್ ಏನಿಲ್ಲ. ಇಲ್ಲಿ ನಾವು ಫಸ್ಟ್ 10 ನಂಬರ್ನ ಡಿಸ್ಕ್ರೈಬ್ ಮಾಡ್ತಾ ಇದ್ದೀವಿ. ಯಾವ್ಯಾವ ನಂಬರಲ್ಲಿ ಯಾವ್ಯಾವ ತನ ಬರುತ್ತೆ ಅನ್ನೋದನ್ನ ಹೇಳ್ತಿದ್ದಾರೆ. ಮೊದಲ ನಂಬರು ತಮ್ಮತನ ಸೂಚುತ್ತೆ, ಎರಡನೇ ನಂಬರು ನಮ್ಮ ಹೆಲ್ತ್ ವೈಸ್ ಆಗಲಿ ವೆಲ್ತ್ ವೈಸ್. ಎರಡನೇ ನಂಬರ್ ಬಂದು ಡಿಸಿಷನ್ ಮೇಕಿಂಗ್ ಆಗುತ್ತೆ. 3ನೇ ನಂಬರ್ ಬಂದು ಕೆರಿಯರ್. 4ನೇ ನಂಬರ್ ಬಂದು ಬಿಸ್ನೆಸ್ ರಿಲೇಷನ್ಶಿಪ್ ತೋರಿಸುತ್ತೆ. 4 ನಂಬರ್. ಓಕೆ. 5ನೇದು ಮೇಯ್ನ್ ಬಂದು ಚಿಲ್ಡ್ರನ್ಸ್ಗೆ ಸಂಬಂಧಪಡುತ್ತೆ. ಓಕೆ, ಈಗ ಚಿಲ್ಡ್ರನ್ಸಲ್ಲಿ ನಾವು ಏನು ನಂಬರ್ ಹಾಕ್ತೀವಿ ಅದು ನಮಗೆ ಮಕ್ಕಳಾಗೋದು, ಅದು ಅವ್ರಿಗೆ ನಾನು ಕ್ಲೈಂಟ್ಸ್ ನೋಡಿದ ತಕ್ಷಣ ಹೇಳ್ತೀನಿ ಅವ್ರಿಗೆ ಗಂಡು ಮಗು ಆಗುತ್ತಾ ಹೆಣ್ಮಗು ಆಗುತ್ತಾ ಆ ನಂಬರ್ ಡಿಸ್ಕ್ರೈಬ್ ಆಗುತ್ತೆ. ಮೊಬೈಲ್ ನಂಬರು ಖಂಡಿತವಾಗ್ಲೂ ಸೂಚನೆ ಮಾಡುತ್ತೆ. ಖಂಡಿತವಾಗ್ಲು
ಅದೇ 6ನೇ ನಂಬರ್ಗೆ ಬಂದರೆ ಫ್ಯಾಮಿಲಿ ರಿಲೇಷನ್ಶಿಪ್ ಬಗ್ಗೆ ಬರುತ್ತೆ. 7ನೇ ನಂಬರು ನಿಮ್ಮ ಮದುವೆಗೆ ಸಂಬಂಧಪಟ್ಟಿದ್ದು ಬರುತ್ತೆ. 8ನೇದು ಬಂದು ವೆರಿ ಇಂಪಾರ್ಟೆಂಟ್ ಹೆಲ್ತ್ಗೆ ಸಂಬಂಧಪಟ್ಟಂಥ ಒಂದು ನಂಬರ್ ಆಗಿರುತ್ತೆ. 9ನೇದು ಬಂದು ನೀವು ಪಬ್ಲಿಕ್ ರಿಲೇಷನ್ಶಿಪ್ ಹೇಗಿರ್ತೀರ ಅದ್ರ ಬಗ್ಗೆ ಡಿಸ್ಕ್ರೈಬ್ ಆಗುತ್ತೆ. ಲಾಸ್ಟ್ ಡಿಜಿಟ್ ಬಂದು ಪ್ರತಿಯೊಬ್ಬರಿಗೂ ಬೇಕಾಗಿರುವಂಥದ್ದು ಯಾವುದು, ಸಂಪತ್ತು, ವೆಲ್ತ್ಗೆ ಸಂಬಂಧಪಡುತ್ತೆ. ನಾವು ವೆಲ್ತಲ್ಲಿ ಯಾವ ನಂಬರ್ ಇಟ್ಕೋತೀವಿ, ರಿಲೇಷನ್ಶಿಪ್ಪಲ್ಲಿ ಯಾವ ನಂಬರ್ ಇಟ್ಕೋತೀವಿ, ಮತ್ತು ಕೆರಿಯರಲ್ಲಿ ಯಾವ ನಂಬರ್ ಇಟ್ಕೋತೀವಿ, ಅದು ಇಂಪಾರ್ಟೆಂಟ್ ಆಗುತ್ತೆ. ಓಕೆ, ಇದು ಡಿಸ್ಕ್ರೈಬ್ ಮಾಡಿಕೊಂಡ್ರೆ ನಿಮಗೆ ಗೊತ್ತಾಗುತ್ತೆ ಯಾವ್ಯಾವ ನಂಬರ್ ಹಾಕಬೇಕು ಅಂತ. ನಾವು ಪವರ್ಫುಲ್ ನಂಬರ್ ಅಂತ ಯಾವುದನ್ನು ಕರಿತೀವಿ ಅಂದರೆ ರಂಜಿತ್ ಸರ್, ಮೊದಲನೇ ಸಂಖ್ಯೆ ನಾನು ರೆಫರ್ ಮಾಡೋದು 1 ನಂಬರ್, ಸೂರ್ಯನ ಸಂಖ್ಯೆ. ಅದು ಎಲ್ಲರಿಗೂ ಚೆನ್ನಾಗಿ ಆಗಿಬರುತ್ತೆ. ಅದಾದಮೇಲೆ 3 ನಂಬರ್, ಅಂದರೆ ಮೊಬೈಲ್ ಟೋಟಲ್ ನಂಬರ್ ಹೇಳ್ತಾ ಇದ್ದೀನಿ, ಟೋಟಲ್ ಸಂಖ್ಯೆ. ಒಂದು ಮೊಬೈಲ್ನ ಕಂಪ್ಲೀಟ್ ಕೂಡಿದಾಗ ಈಗ 10 ಡಿಜಿಟ್ನ ಕೂಡಿಸಿದಾಗ 10 ಬಂದರೆ 1 ಬರುತ್ತೆ, ಆ ಥರ. ಸೊ 10, 19 ಮತ್ತು 28 ಇವೆರಡು, ಈ ಮೂರನ್ನು ಕೂಡಿದಾಗ 1 ಬರುತ್ತೆ. ಅಂದರೆ ಟೋಟಲ್ ನಂಬರ್ 10 ಬರೋದಿಲ್ಲ. ಈಗ 9 ಟೋಟಲ್ ಸಂಖ್ಯೆ ಬಂದಾಗ 49 ಬರುತ್ತೆ, 50 ಬರುತ್ತೆ, 60 ಬರುತ್ತೆ, 61 ನಂಬರ್ಸ್ ಮೇಲೆ ಡಿಪೆಂಡ್ ಆಗುತ್ತೆ. ಯಾವುದೇ ನಂಬರ್ ಆಗಿರಲಿ, 50 ಬಂದರೆ 5 + 0 ಕೂಡಿಸಿದ್ರೆ 5 ಬರುತ್ತೆ, 6 + 0 60 ಬಂದರೆ 6 ಬರುತ್ತೆ. ಸೊ ಈ ಥರ ಅಂದರೆ ಒಬ್ಬೊಬ್ಬರಿಗೆ ಒಂದೊಂದು ನಂಬರು ಸೂಟಬಲ್ ಆಗುತ್ತೆ. ಅಂದರೆ 1 ನಂಬರ್ ಬಂದಿರೋರಿಗೆ ಫ್ರೆಂಡ್ಲಿ ನಂಬರ್ ಯಾವುದಿದೆ ಅದನ್ನು ನೋಡಿ ಅವರು ತೊಗೋಬೇಕಾಗತ್ತೆ. ಆಮೇಲೆ 2 ನಂಬರ್ಗೆ ಯಾವ ಫ್ರೆಂಡ್ಲಿ ನಂಬರ್ ಇರುತ್ತೋ ಅದನ್ನು ನೋಡಿ ತೊಗೋಬೇಕಾಗುತ್ತೆ. ಆಮೇಲೆ ಇನ್ನೊಂದು ಮೈನ್ ಇಂಪಾರ್ಟೆಂಟ್ ಥಿಂಗ್ಸ್ ಬಂದು ಒಂದೊಂದು ಕಾಂಬಿನೇಷನ್ನು ಒಂದು ಪವರ್ಫುಲ್ ನಂಬರ್ಸ್ನ ಅವ್ರಿಗೆ ಡೆಡಿಕೇಶನ್ ಮಾಡಿಕೊಡುತ್ತೆ. ಸೊ ಈಗ ನೀವು 1ರಿಂದ 10ನೇ ನಂಬರ್ವರೆಗೂ ಎಲ್ಲ ವಿಶ್ಲೇಷಣೆ ಮಾಡ್ತಾ ಬರ್ತಾ ಇದ್ದೀರಾ. 1ನೇ ನಂಬರ್ ಅಂತಂದರೆ ತುಂಬ ಮುಖ್ಯ ಅಂತ ಹೇಳಿದ್ರಿ. ಈ 1ನೇ ನಂಬರ್ ಬಂದಿಲ್ಲ ಅಥವಾ ಬೇರೆ ಬೇರೆ ನಂಬರ್ಗಳಿದ್ದರೂ ಸಹ ಕೆಲವರು ಜೀವನದಲ್ಲಿ ಚೆನ್ನಾಗಿದ್ದರೆ ಅದಕ್ಕೇನು ಹೇಳ್ತೀರಾ? ಅಂದರೆ ನಾನು ಡಿಸ್ಕ್ರೈಬ್ ಮಾಡ್ತಾ ಇರುವಂತಹ ಕ್ಲೈಂಟ್ಸ್ ಮುಖ್ಯವಾಗಿ ನೋಡ್ತಾ ಇದ್ದರೆ ಈಗೆಲ್ಲ ಫ್ಯಾನ್ಸಿ ನಂಬರ್ ಅಂತ ಹೋಗ್ಬಿಡ್ತಾರೆ. ಫ್ಯಾನ್ಸಿ ನಂಬರ್ ಏನು ಮಾಡ್ತಾರೆ, ಲಾಸ್ಟಲ್ಲಿ 0000 000 ನಿಮಗೆ ಒಂದು ನಂಬರ್ ನೆನಪಿರ್ಬೋದು, 88888888 ಅಂತ ಒಂದು ಸಂಖ್ಯೆ ಬಂತು. ಕರೆಕ್ಟ್, ಒಂದು ಕಂಪನಿಯ ನಂಬರ್, ಒಂದು ಕಂಪನಿ ನಂಬರು. ಕರೆಕ್ಟ್. ಈಗ ಉಳ್ಕೊಂಡಿದೆಯದು ಅಷ್ಟೊಂದಿಲ್ಲ, ಆ ಮಟ್ಟಕ್ಕಿಲ್ಲ. ಆ ಮಟ್ಟಕ್ಕೆ ಸ್ಟಾರ್ಟಿಂಗ್ ಬಂದಾಗ ಇರುವಂಥ ಒಂದು ಕ್ರೇಜ್ ಇಲ್ಲ. ಯಾಕಂದರೆ ಆ ನಂಬರು ತುಂಬ ಸ್ಟ್ರಗಲಿಂಗ್ ಕೊಡುತ್ತೆ. 8 ಅನ್ನೋದು ಇದೆಯಲ್ಲ, ಅದು ತುಂಬ ಸ್ಟ್ರಗಲಿಂಗ್ ಕೊಡುತ್ತೆ ಮೊಬೈಲ್ ನಂಬರ್ಗೆ. ನಾನು ಕ್ಲೈಂಟ್ಸ್ಗೆ ಸಜೆಸ್ಟ್ ಮಾಡೋದು ಆಲ್ಮೋಸ್ಟ್ 4, 7, 8, 9 ತುಂಬ ಆದಷ್ಟು ಕಡಿಮೆ ಇರಬೇಕು ಮೊಬೈಲ್ ನಂಬರಲ್ಲಿ. ಆಮೇಲೆ ಸಮ್ ಬೆಸ್ಟ್ ಕಾಂಬಿನೇಷನ್ಸ್ ಕೊಡ್ತೀನಿ ಇವತ್ತು ವೀಕ್ಷಕರಿಗೆ. ಈಗ ಉದಾಹರಣೆಗೆ 1331 ಕಾಂಬಿನೇಷನ್ ನಿಮ್ಮ ಮೊಬೈಲ್ ನಂಬರಲ್ಲಿ 1331 ಕಾಂಬಿನೇಷನ್ನು ಇದ್ದರೆ ಹೈಯರ್ ಎಜುಕೇಷನ್ಗೆ ವಂಡರ್ಫುಲ್ ಕಾಂಬಿನೇಷನ್ ಅಂತ. ಅದಂಗೆ ಲಾಸ್ಟಲ್ಲೇ ಇರಬೇಕಾ ಅಥವಾ 13 ಸ್ಟಾರ್ಟಿಂಗ್ ಇದ್ದು ಅದು ಎಜುಕೇಷನ್ನು, ಕೆರಿಯರು ಅದರಲ್ಲಿದ್ದರೆ ತುಂಬ ಒಳ್ಳೆಯದು. ಅಂದರೆ 10 ಡಿಜಿಟಲ್ಲಿ ಯಾವುದಕ್ಕಾದ್ರೂ ಬರ್ಬೋದು. ಒಳ್ಳೆ ಗುಡ್ ನಂಬರ್ 13 ಕಾಂಬಿನೇಷನ್. 13 ಅನ್ನೋದು 1 ಆದ್ಮೇಲೆ 3 ಇರಲೇಬೇಕಾಗುತ್ತೆ. ಹೌದು, 3 ಆದ್ಮೇಲೆ 1 ಇರಬೇಕು. ಮೊಬೈಲ್ ನಂಬರಲ್ಲಿ 13 ಇದ್ದು ಮತ್ತೆ 31 ಇದ್ರೆ ಓಕೆನಾ? ಎರಡೂ ಓಕೆ. ಅಟ್ಲೀಸ್ಟ್ 13 ಆರ್ 31 ಕಾಂಬಿನೇಷನ್. 13 ಆರ್ 31 ಹೈಯರ್ ಎಜುಕೇಷನ್ ಮಾಡಬೇಕು ಅಂದ್ಕೊಂಡಿರೋರು 1331 ನಂಬರ್ ಇದ್ದು ನಿಮ್ಗೆ ಹೆಲ್ಪ್ ಮಾಡಿದೆ ಅಂದರೆ ಪ್ಲೀಸ್ ಕಮೆಂಟ್ ಮಾಡಿ ತಿಳಿಸಿ, ಸೊ ದಟ್ ಇಟ್ ವಿಲ್ ಬಿ ಹೆಲ್ಪ್ಫುಲ್ ಫಾರ್ ಅಸ್ ಆಲ್ಸೋ. ಆ್ಯಂಡ್ ಯಾರು ಇದ್ದು ಹೈಯರ್ ಎಜುಕೇಷನ್ ಮಾಡೋಕ್ಕಾಗಲ್ವೋ ಅದನ್ನು ಕೂಡ ತಿಳಿಸ್ಕೊಡಿ ಅಂತ ಹೇಳ್ತಾ ಇದ್ದೀನಿ. ನೆಕ್ಸ್ಟ್ ಇನ್ಯಾವುದು ಇನ್ನೊಂದು ಬೆಸ್ಟ್ ಕಾಂಬಿನೇಷನ್ನು 1551. ದಿ ಬೆಸ್ಟ್ ಕಾಂಬಿನೇಷನ್ ಮೊಬೈಲ್ ಸಂಖ್ಯೆಗಳಲ್ಲಿ ದಿ ಬೆಸ್ಟ್ ಕಾಂಬಿನೇಷನ್. ನೀವು ಏನೇ ಒಳ್ಳೆ ಹಣವಂತರನ್ನ ನೋಡಿ ಈಸಿ ಮನಿಗೆ ದಿ ಬೆಸ್ಟ್ ಕಾಂಬಿನೇಷನ್ ಅಂತೀನಿ 1551 ರಂಜಿತ್ ಸರ್. ದಿ ಬೆಸ್ಟ್ ಕಾಂಬಿನೇಷನ್ 1551. ಖಂಡಿತವಾಗ್ಲೂ ದಿ ಬೆಸ್ಟ್ ಕಾಂಬಿನೇಷನ್. 1 ಸೂರ್ಯ, 5 ಬುಧ, 2 ಗುಡ್ ಕಾಂಬಿನೇಷನ್. ರಾಜ ಮತ್ತು ಯುವರಾಜ, ಅಪ್ಪ ಮಗ ಇಬ್ಬರು ಜೊತೆಲಿದ್ರೆ ಒಳ್ಳೆ ಕಾಂಬಿನೇಷನ್ ಆಗುತ್ತೆ. ಸೊ 5 ಇದ್ದರೆ ನಿಮಗೆ ಬ್ಯಾಲೆನ್ಸಿಂಗ್ ಸಿಗುತ್ತೆ. ಬ್ಯಾಲೆನ್ಸು, ಗ್ರೋತು, ರಿಲೇಷನ್ಶಿಪ್ಪು, ಕೆರಿಯರು ಎಲ್ಲವೂ ಸಮಾನವಾಗಿ ಬ್ಯಾಲೆನ್ಸ್ ಮಾಡ್ಕೊಂಬರುತ್ತೆ. 1 ನಿಮಗೆ ಒಳ್ಳೆ ಫೇಮ್ ಕೊಡುತ್ತೆ. ಅದರಿಂದ 15 ಗುಡ್ ಕಾಂಬಿನೇಷನ್ ಅಂತ ಹೇಳ್ತೀನಿ ರಂಜಿತ್ ಬ್ರೋ. ಒಟ್ಟಿನಲ್ಲಿ ಮೊಬೈಲ್ ನಂಬರಲ್ಲಿ ಇಷ್ಟೆಲ್ಲ ಇದೆ ಅನ್ನೋದನ್ನ ವಿಚಾರಗಳನ್ನ ನಾನು ತಿಳ್ಕೊಂಡ್ರೆ ಒಂದು ಸ್ವಲ್ಪ ಶಾಕ್ ಕೂಡ ಆಗುತ್ತೆ.
ಈಗ ಕಂಪ್ನಿಗಳವರು ಕೆಲವೊಂದು ಕಂಪ್ನಿಗಳೆಲ್ಲ 8 ಶುರು ಮಾಡುತ್ತಾರೆ, 7 ಸೀರೀಸಿಂದ ಶುರು ಮಾಡಿದ್ದಾರೆ. ಲಕ್ಕಿ 6 ಇನ್ನೂ ಬಂದಿಲ್ಲ ನನಗೆ ಗೊತ್ತಿರೋ ಪ್ರಕಾರ. 6 ಬಂದಿದೆ, 6 ಬಂದಿದೆ. ಸೊ ಯಾವ ಸೀರೀಸಿಂದ ನಂಬರ್ ಶುರುವಾದರೆ ಒಳ್ಳೆಯದು ಅಂತ ನಿಮ್ಮ ಪ್ರಕಾರ? 9 ಸೀರೀಸ್ ಬೆಟರ್ ಅಂತೀನಿ. 9 ಸೀರೀಸ್ ಆಲ್ವೇಸ್ ಬೆಟರ್. ಆಮೇಲೆ ನಮ್ಮ ಇಂಡಿಯನ್ ಕೋಡ್ ಬಂದು 91 +91 ಸ್ಟಾರ್ಟ್ ಆಗುತ್ತೆ. 19 ಕಾಂಬಿನೇಷನ್ ಎಷ್ಟು ಬೆಸ್ಟ್ ಕಾಂಬಿನೇಷನ್ ಅಂದರೆ 1 ಸೂರ್ಯ 9 ಮಂಗಳ, ಅಂದರೆ ರಾಜ ಮತ್ತು ಸೇನಾಧಿಪತಿ ಇಬ್ಬರು ಸೇರಿದ್ರೆ ಹೇಗೆ ಯುದ್ಧಕ್ಕೆ ಹೋದರೆ ಇಬ್ಬರು ಸೇರ್ಕೊಂಡು ಹೆಂಗೆ ವಿಜಯಶಾಲಿ ಆಗ್ತಾರೋ ಆ ಥರ ವಿಜಯಶಾಲಿ ಇದು 19 ಕಾಂಬಿನೇಷನ್. ಅಂಬಾನಿ ಕಾಂಬಿನೇಷನ್ನು ಸಹ 19 ಕಾಂಬಿನೇಷನ್ನೇ. ಅವರ ಕಾಂಬಿನೇಷನ್ ಡೇಟ್ ಆಫ್ ಬರ್ತ್ ಮೂಲಾಂಕ ಭಾಗ್ಯಾಂಕ ಎರಡೂ ಗುಡ್ ಕಾಂಬಿನೇಷನ್ ಅಂತ ಹೇಳ್ಬೋದು. ಸ್ಟಾರ್ಟಪ್ ಚೆನ್ನಾಗಿರುತ್ತೆ. 1 ಸ್ಟಾರ್ಟಪ್ ಆದರೆ 9 ಎಂಡಿಂಗ್ ತುಂಬ ಚೆನ್ನಾಗಿರುತ್ತೆ. ಆಮೇಲೆ ಬರೀ ಗುಡ್ ಕಾಂಬಿನೇಷನ್ಸೇ ಹೇಳ್ತಾ ಇದ್ದಾರೆ ಅಂತ ಹೇಳ್ಕೊಂಡ್ರೆ ಇನ್ನೊಂದು ನಮ್ಮ ವೀಕ್ಷಕರು ಕೇಳಿಸ್ಕೋಬೇಕು. 1441 ಕಾಂಬಿನೇಷನ್ ಯಾರ್ದಾದ್ರೂ ಇದೆಯಾ ನೋಡ್ಕೋಬೋದು. 1441 ಕಾಂಬಿನೇಷನ್ನು ಯಾವುದಾದ್ರೂ ಒಂದು ಕೋರ್ಟ್ ಕೇಸಲ್ಲಿ ಇರುತ್ತೆ ಆ ನಂಬರ್ ಇದ್ದರೆ. ಅಂದರೆ 14 ಬರೋದೇ ತಪ್ಪಾ? ಖಂಡಿತವಾಗ್ಲು. 1 ಸೂರ್ಯ 4 ರಾಹು ಇಬ್ಬರ ಕಾಂಬಿನೇಷನ್ ಚೆನ್ನಾಗಿಲ್ಲ, ಬ್ಯಾಡ್ ಕಾಂಬಿನೇಷನ್. ಲೀಗಲ್ ಇಶ್ಯೂಸ್ ಇರುತ್ತೆ. 1 ನಂಬರ್ಗೆ 4 ನಂಬರ್ ವಿಲ್ ಆಲ್ವೇಸ್ ಬಿ ಹೆಲ್ಪ್ಫುಲ್ ಫ್ರೆಂಡ್ ಥರ ಅಂತ ಹೇಳಿ. ನೋ ಇಟ್ಸ್ ರಾಂಗ್. ರಾಹು ತುಂಬ ಒಳ್ಳೆಯದು ಕೆಲಸಕ್ಕೆ ಒಳ್ಳೇದು ಮಾಡ್ತಾನೆ. ಬಟ್ ಮೊಬೈಲ್ ನ್ಯೂಮರಾಲಜಿಯಲ್ಲಿ ತೊಗೊಂಡ್ರೆ ವರ್ಸ್ಟ್ ಕಾಂಬಿನೇಷನ್ ಅಂತ ಹೇಳ್ತೀನಿ 1-4 ಕಾಂಬಿನೇಷನ್. ಲೀಗಲ್ ಇಶ್ಯೂಸ್ ಇರುತ್ತೆ, ತುಂಬ ಲೀಗಲ್ ಇಶ್ಯೂಸ್ ನೋಡ್ಬೋದು ಅದರಿಂದ. ಓಕೆ, ಅಂದರೆ ಇವಾಗ ಲಾಸ್ಟಲ್ಲಿ 1-4 ಬರೋ ನಂಬರ್ಗಳೆಲ್ಲ ಡೇಂಜರಲ್ಲೇ ಇರುತ್ತೆ ಅಂತನಾ? ಖಂಡಿತವಾಗ್ಲು ಸ್ವಲ್ಪ ಆಲ್ಮೋಸ್ಟ್ ಆಲ್ ಡೇಂಜರಸಲ್ಲಿ ಇರುತ್ತೆ. ಲೀಗಲ್ ಇಶ್ಯೂಸ್ ಇರುತ್ತೆ, ಫ್ಯಾಮಿಲಿ ರಿಲೇಷನ್ಶಿಪ್ಪಲ್ಲಿ ಪ್ರಾಬ್ಲಮ್ಸ್ ಇರ್ತವೆ, ತುಂಬ ಲೀಗಲ್ ಇಶ್ಯೂಸ್ ಅದರಿಂದ ಸ್ಟಾರ್ಟಪ್ ಆಗುತ್ತೆ. ಆಮೇಲೆ ಇನ್ನೊಂದು ಕಾಂಬಿನೇಷನ್ ಬ್ಯಾಡ್ ಕಾಂಬಿನೇಷನ್ ಬಂದು 2-3 ಕಾಂಬಿನೇಷನ್. 2-3 ಕಾಂಬಿನೇಷನ್ ಇದೆಯಲ್ಲ ಅದು ಬ್ಯಾಡ್ ಕಾಂಬಿನೇಷನ್. ಅದೇನಪ್ಪ ಅಂದರೆ ಮಕ್ಕಳಾಗೋಕ್ಕೆ ತುಂಬ ತೊಂದರೆ ಕೊಡುತ್ತೆ ಆ ಕಾಂಬಿನೇಷನ್. 2-3 3-2 ಕಾಂಬಿನೇಷನ್. ಯಾರಾದರೂ ವೀಕ್ಷಕರು ಇದ್ದರೆ ಅದನ್ನು ಗಮನಿಸ್ಕೋಬೇಕು. ದಯವಿಟ್ಟು ವೀಕ್ಷಕರೇ, ನಿಮ್ಗೇನಾದರೂ ಮಕ್ಕಳು ಆಗಲಿಲ್ಲ, ಆ ಸಮಸ್ಯೆಗಳಿದ್ದರೆ ನಿಮ್ಮ ಮೊಬೈಲ್ ನಂಬರ್ ಕೂಡ ಮ್ಯಾಟ್ರ್ ಆಗುತ್ತೆ. ಇಲ್ಲಿ ನಂಬಿಕೆ ಇರಬೇಕು ಮುಖ್ಯವಾಗಿ. ಸೊ 2-3 ಅನ್ನೋದು ನಿಮ್ಮ ಮೊಬೈಲ್ ಅಂದರೆ ಸ್ಟಾರ್ಟಿಂಗಲ್ಲಾಗಲಿ ಎಂಡಿಂಗಲ್ಲಾಗಲಿ ಎಲ್ಲಾದರೂ ಬರಲಿ, ಅದು ಕೆಲವೊಂದು ಜಾಗಗಳಲ್ಲಿ ಬಂದರೆ ಇನ್ನೂ ಡೇಂಜರಸ್ ಆಗುತ್ತೆ. ಒಟ್ಟಲ್ಲಿ 2-3 ಇದ್ದರೆ ಡಿಫಿಕಲ್ಟ್ ಅಂತ ಸ್ವಲ್ಪ ಡಿಫಿಕಲ್ಟಿಯೇ ಇರುತ್ತೆ, ಅಂದರೆ ಚಿಲ್ಡ್ರನ್ಸ್ ಪ್ರಾಬ್ಲಮ್ಸ್ ಆಗುತ್ತೆ. ಓಕೆ, ಸೊ 2-3 ಅನ್ನೋದು ಏನಾದರೂ ನಿಮ್ಮ ಮೊಬೈಲ್ ನಂಬರ್ಲಿದ್ದರೆ ದಯವಿಟ್ಟು ಚೆಕ್ ಮಾಡ್ಕೊಳ್ಳಿ. ಆ್ಯಂಡ್ ಅದಕ್ಕೆ ಸಲಹೆಗಳು ಕೂಡ, ಅಂದರೆ ಅದಕ್ಕೆ ಪರಿಹಾರಗಳು ಕೂಡ ಇದ್ದೇ ಇದೆ. ಅಂದರೆ ಚೇಂಜ್ ಮಾಡ್ಕೋಬೋದಲ್ಲ, ಅದನ್ನೇ ನಾನು ಹೇಳ್ತಾ ಇರೋದು ಕ್ಲೈಂಟ್ಸಿಗೀಗ. ಉದಾಹರಣೆಗೆ ನಿಮ್ಮ ಡೇಟ್ ಆಫ್ ಬರ್ತ್ ಚೇಂಜ್ ಮಾಡ್ಕೊಳ್ತೀರಾ ನೀವು? ಆಗುತ್ತಾ? ಆಗಲ್ಲ. ಇದರಲ್ಲಿ ನ್ಯೂಮರಾಲಜಿಯಲ್ಲಿ ಏನಪ್ಪ ಅಂದರೆ ಚೇಂಜಬಲ್ ನಂಬರ್, ಅನ್ಚೇಂಜಬಲ್ ನಂಬರ್ ಇರುತ್ತೆ. ಚೇಂಜಬಲ್ ನಂಬರ್ಸು ಮೊಬೈಲ್ ನಂಬರ್ ಚೇಂಜ್ ಮಾಡ್ಕೋಬೋದು, ವೆಹಿಕಲ್ ನಂಬರ್ ಚೇಂಜ್ ಮಾಡ್ಕೋಬೋದು. ಖಂಡಿತ. ಆದರೆ ಆಧಾರ್ ಕಾರ್ಡಲ್ಲಿರೋ ನಂಬರ್ ಚೇಂಜ್ ಮಾಡೋಕ್ಕಾಗತ್ತಾ? ಆಗಲ್ಲ. ಬ್ಯಾಂಕ್ ಅಕೌಂಟ್ ಚೇಂಜ್ ಮಾಡೋಕ್ಕಾಗತ್ತಾ? ಕೆಲವೊಂದಿದ್ದಾವೆ, ಅದನ್ನು ಅಟ್ಲೀಸ್ಟ್ ಚೇಂಜ್ ಮಾಡ್ಕೋಬೇಕು. ನಮ್ಮ ಜೊತೇಲಿರುವಂಥ ನಮ್ಮ ಪವರ್ಸ್ಗೆ ಅದು ಲಾಸ್ ಮಾಡ್ತಾ ಇದೆ ಅಂತ ಹೇಳಿದಾಗ ಖಂಡಿತವಾಗ್ಲೂ ಚೇಂಜ್ ಮಾಡ್ಕೊಂಡ್ರೆ ಒಳ್ಳೇದು ಅಂತ ಹೇಳ್ತೀನಿ ರಂಜಿತ್ ಸರ್. ಸೊ 2-3 ಆಯಿತು. ಇನ್ನು ವರ್ಸ್ಟ್ ನಂಬರ್ ಮತ್ತೆ ಇನ್ನೊಂದು ವರ್ಸ್ಟ್ ಕಾಂಬಿನೇಷನ್ ಇದೆ, ನೋಡ್ಕೋಬೋದು ನಮ್ಮ ವೀಕ್ಷಕರು. 2882 ಕಾಂಬಿನೇಷನ್. ಅಂದರೆ 2882 ಚಂದ್ರ ಮತ್ತು ಶನಿ. ಆಲ್ಮೋಸ್ಟ್ ಅಲ್ಲಿ ಏನು ನಾನೇ ಹೇಳ್ತೀನಿ, ಒಂದು ಪ್ಯಾಕ್ಚರ್ ಆದರೂ ಆಗಿರುತ್ತೆ ಅವ್ರಿಗೆ ಆಕ್ಸಿಡೆಂಟಲ್ಲಿ. ಖಂಡಿತವಾಗ್ಲು ವೀಕ್ಷಕರು ಯಾರಾದರೂ ಕಮೆಂಟ್ ಮಾಡ್ಬೋದು. 2882 ಕಾಂಬಿನೇಷನ್. ಬಟ್ ಇವ್ರ ಮೊಬೈಲ್ ನಂಬರ್ ಯೂಸ್ ಮಾಡೋರಿಗೆ ಯಾವುದೇ ಕಾರಣಕ್ಕೂ ಇವರ ಡೇಟ್ ಆಫ್ ಬರ್ತ್ ಅನ್ನೋದು ಇದಕ್ಕೆ ಏನು ರೆಮಿಡಿ ಆಡಪ್ ಆಗುತ್ತೆ. ಡೇಟ್ ಆಫ್ ಬರ್ತ್ ರೆಮಿಡಿ ಬೇರೆ. ರೆಮಿಡಿ ಅಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡಿ ಅಂತ ಹೇಳ್ತೀನಿ. ಅಲ್ಲ, ನಾನು ಹೇಳ್ತಾ ಇರೋದು ಇವಾಗ ನೀವು ಇಷ್ಟೊಂದು ವರ್ಸ್ ಕಾಂಬಿನೇಷನ್ ಇದ್ದಾಗ ಸುಮಾರು ವರ್ಷಗಳಿಂದ ಕೆಲವು ನಂಬರ್ ಯೂಸ್ ಮಾಡ್ತಾ ಇರ್ತಾರೆ. ಸೊ ಅವ್ರಿಗೆ ಎಲ್ಲೋ ಒಂದು ಕಡೆ ಒಂದು ರೀತಿಲಿ ಅವರ ಡೇಟ್ ಆಫ್ ಬರ್ತು ಅದಕ್ಕೆ ಸಾಥ್ ಕೊಟ್ಟು ಯಾವುದೇ ಕಾರಣಕ್ಕೂ ಪ್ರಾಬ್ಲಮ್ ಆಗದಿದ್ದಂಗೂ ಇರಬಹುದಾ? ಈಗ 28 ವರ್ಸ್ ಕಾಂಬಿನೇಷನ್ ಅಂತ ನೀವು ಹೇಳ್ತೀವಿ. ಖಂಡಿತ. ಹಾಗಾದ್ರೆ 28ಗೆ ವರ್ಸ್ ಕಾಂಬಿನೇಷನ್ ಅಂತಂದ್ರೆ ಯಾವ ಡೇಟ್ ಆಫ್ ಬರ್ತ್ ಇವ್ರಿಗೆ ಬೆಸ್ಟ್ ಕಾಂಬಿನೇಷನ್ ಆಗಿರುತ್ತೆ ಆ ನಂಬರ್ಗೆ? ಡೇಟ್ ಆಫ್ ಬರ್ತ್ ಇಲ್ಲಿ ಲೆಕ್ಕಕ್ಕೆ ಬರೋದಿಲ್ಲ. ಟೋಟಲ್ ನಂಬರ್ ಬಂದು ಡೇಟ್ ಆಫ್ ಬರ್ತ್ಗೆ ಲೆಕ್ಕ ಬರುತ್ತೆ. ಫ್ರೆಂಡ್ಲಿ ನಂಬರ್, ನಾನ್ ಫ್ರೆಂಡ್ಲಿ ನಂಬರ್ ಆಗುತ್ತೆ. ಬಟ್ ಕಾಂಬಿನೇಷನ್ಸ್ ಹೇಳ್ತಾ ಇದ್ದೀನಿ, ಒಳಗಡೆ ಕಾಂಬಿನೇಷನ್ಸ್ ಗುಡ್ ಕಾಂಬಿನೇಷನ್ ಅಲ್ಲ ಅಂತ ಹೇಳಿ ಯಾವುದೇ ಕಾರಣಕ್ಕೂ ಬರಬಾರ್ದು, ಖಂಡಿತವಾಗ್ಲೂ ಬರಬಾರ್ದು. ಆಮೇಲೆ ಇನ್ನೊಂದಿದೆ 7887 ಕಾಂಬಿನೇಷನ್. ಇದು ಯಾವುದು? ಇದು 7887 ಕಾಂಬಿನೇಷನ್. ಅಂದರೆ ಶನಿ ಕೇತು ಎಷ್ಟು ಡಿಪ್ರೆಷನ್ಗೆ ಹೋಗ್ಬಿಡ್ತಾರೆ ಅಂದರೆ ಆಲ್ಮೋಸ್ಟ್ ಆಲ್ ನಾನು ಸುಮಾರು ಕ್ಲೈಂಟ್ಸ್ನ ನಾನು ಅದು ನೋಡಿದ್ದೀನಿ. ಲವ್ ರಿಲೇಷನ್ಶಿಪ್ಪಲ್ಲಿ ಫೇಲ್ಯೂರ್ ಆಗಿ ತುಂಬ ಒಂದು
ಒಬ್ಬ ಸೂಸೈಡ್ ಮಾಡ್ಕೊಂಡಿದ್ದ ಅನ್ಸುತ್ತೆ. ಅವ್ರ ಮಗನ ನಂಬರ್ ಕೇಳಿದೆ ಅವ್ರಿಗೆ, ನನ್ನ ಫ್ರೆಂಡು ಮಗನಿಗೆ. ಅವನ ಕಾಂಬಿನೇಷನ್ನು 7-8 ಕಾಂಬಿನೇಷನ್ ಇತ್ತು. ಈಗ 7-8 ಆಗಲಿ 8-7 ಆಗಲಿ, ಮೊಬೈಲ್ ನಂಬರ್ನ ಯಾವುದೋ ಒಂದು ಮಧ್ಯಭಾಗನೋ ಅಥವಾ ಸ್ಟಾರ್ಟಿಂಗೋ ಎಂಡಿಂಗೋ ಯಾವ್ದು ಬಂದರೂ ಪ್ರಾಬ್ಲಮ್ ಏನದು? ಖಂಡಿತ. ಈ ಬ್ಯಾಡ್ ಕಾಂಬಿನೇಷನ್ಸ್ ಏನಿದೆ This is ಅದನ್ನ ಆದಷ್ಟು ಅವಾಯ್ಡ್ ಮಾಡಿ. ಅಲ್ಲ, ಇದು ಲವ್ ಮಾತ್ರ ಸಂಬಂಧಪಡುತ್ತಾ ಅಥವಾ ವ್ಯವಹಾರಿಕ? ಡಿಸಪಾಯಿಂಟ್ಗೆ ಏನಕ್ಕಾದ್ರೂ ಆಗ್ಬೋದು. ಕೆರಿಯರ್ ಡಿಸಪಾಯಿಂಟ್ ಆಗ್ಬೋದು, ಫ್ಯಾಮಿಲಿ ಡಿಸಪಾಯಿಂಟ್ ಆಗ್ಬೋದು. ಡಿಸಪಾಯಿಂಟ್ ನಂಬರ್ ಅಂತ ಹೇಳ್ತೀನಿ ಇದು. ಬ್ಯಾಡ್ ಕಾಂಬಿನೇಷನ್. ಈ ಕೇತು ಮತ್ತು ಶನಿ ಅವೆರಡು ಕಾಂಬಿನೇಷನ್ ಚೆನ್ನಾಗಿರಲ್ಲ, ಬ್ಯಾಡ್ ಕಾಂಬಿನೇಷನ್. ಕಾಂಬಿನೇಷನ್ಗಳ ಬಗ್ಗೆ ಮಾತಾಡ್ತಾ ಒಟ್ಟಿನಲ್ಲಿ ಯಾವ ನಂಬರ್ ಯೂಸ್ ಮಾಡೋದು, ಯಾವ ನಂಬರ್ ಯೂಸ್ ಮಾಡಬಾರ್ದು ಅನ್ನೋ ಕನ್ಫ್ಯೂಷನಲ್ಲಿ ಇದ್ದೀವಿ. ಇಲ್ಲ, ಗುಡ್ ಕಾಂಬಿನೇಷನ್ ಕೊಟ್ನಲ್ಲ, ಬೆಸ್ಟ್ ಕಾಂಬಿನೇಷನ್ ಕೊಟ್ನಲ್ಲ. ಈಗ ಮೊಬೈಲಲ್ಲಿ ಯೂಶಲಿ ಹೇಳಬೇಕು ಅಂತಂದರೆ ಕಾಂಬಿನೇಷನ್ ಬಿಟ್ಟು ಯಾವ ನಂಬರು, ಎಸ್ಪೆಷಲಿ 10 ನಂಬರ್ಸಲ್ಲಿ ಯಾವ ನಂಬರ್ ಎಂಡಿಂಗಲ್ಲಿದ್ದರೆ ತುಂಬಾ ಒಳ್ಳೆಯದು ನಿಮ್ಮ ಪ್ರಕಾರ? ನನ್ನ ಪ್ರಕಾರ 6 ತಗೋಬೋದು. 6 ಬೆಟರ್. ವೆಲ್ತಲ್ಲಿ ಹಿಂದ್ಗಡೆ ಇರುವಂಥ ನಂಬರ್ಗಳು 5 ನೀವು ಚೂಸ್ ಮಾಡ್ಕೊಳ್ಳಿ. 10 ನಂಬರ್ ನಾನು ಹೇಳಿದ್ದೀನಿ. ಕೆರಿಯರ್ಗೆ ಯಾವ್ದು ಬೇಕು, ವೆಲ್ತ್ಗೆ ಯಾವ್ದು ಬೇಕು, ವೆಲ್ತ್ಗೆ ಯಾವ ನಂಬರ್ ಇರಬೇಕು ಅಂದರೆ ದಿ ಬೆಸ್ಟ್ ಕಾಂಬಿನೇಷನ್ ಸಿಗಲ್ಲ ರಂಜಿತ್ ಸರ್. ಮೊಬೈಲ್ ನಂಬರ್ ನಾವು ಹೋದಾಗ, ಒಬ್ರ ಹತ್ರ ತಗೊಳಕ್ಕೆ ಹೋದಾಗ ಬೆಸ್ಟ್ ಕಾಂಬಿನೇಷನ್ ನಮಗೆ ಇರೋ ಥರನೇ, ಗುರೂಜಿ ಹೇಳಿರೋ ಥರನೇ ಕೊಡಿ ಅಂತ ಹೇಳಿದ್ರೆ ಎಲ್ಲ ಕಾಂಬಿನೇಷನ್ ಸಿಗಲ್ಲ. ಬಟ್ ನಾನು ಹೇಳಿರೋ ಸಣ್ಣ ಪುಟ್ಟ ಕಾಂಬಿನೇಷನ್ಸ್ ಇರ್ತಾವಲ್ವ, ಅದನ್ನು ಅವಾಯ್ಡ್ ಮಾಡ್ಕೊಂಡು ತೊಗೊಳ್ಳಿ. ಆದಷ್ಟು ಮೊಬೈಲ್ ನಂಬರಲ್ಲಿ ಏನಪ್ಪ ಅಂದರೆ 8 ಅವಾಯ್ಡ್ ಮಾಡಿ, 7 ಅವಾಯ್ಡ್ ಮಾಡಿ, 4 ಅವಾಯ್ಡ್ ಮಾಡಿ. ಟೋಟಲ್ ನಂಬರ್ ನಿಮಗೆ ನಿಮ್ಮ ಡೇಟ್ ಆಫ್ ಬರ್ತ್ಗೆ ಮ್ಯಾಚ್ ಆಗಿ ಫ್ರೆಂಡ್ಲಿ ನಂಬರ್ ಇರೋ ಥರದ್ದು ತೊಗೊಳ್ಳಿ. ಆಲ್ಮೋಸ್ಟ್ ಅಲ್ಲಿ ಈಗ ಕೆಲವರು ಕ್ಲೈಂಟ್ಸ್ ಬರ್ತಾರೆ ನನ್ನ ಹತ್ರ. ಕ್ಲೈಂಟ್ಸ್ ಬಂದಾಗ, ಗುರುಜಿ ನನಗೆ ನನ್ನ ಡೇಟ್ ಆಫ್ ಬರ್ತಾಗ ಗೊತ್ತಿಲ್ಲ, ನಾನು ಯಾವ ನಂಬರ್ ತೊಗೋಬೇಕು? ನಾನು ಸಜೆಸ್ಟ್ ಮಾಡೋದು ಒಂದೇ, ಟೋಟಲ್ ನಂಬರ್ 5 ತೊಗೊಳ್ಳಿ. 5 ಬೆಸ್ಟ್ ಕಾಂಬಿನೇಷನ್ನು. ಅದರ ಟೋಟಲ್ ನಂಬರ್ 5 ಇದ್ದಾಗ ನೀವು ಏನೇ ಗ್ರೋತು, ಲಾಸಸ್ಸು ಎಲ್ಲನೂ ಬುಧ ಬ್ಯಾಲೆನ್ಸ್ ಮಾಡ್ಕೊಳ್ತಾ ಹೋಗ್ತಾನೆ. ಇನ್ ಕೇಸ್ ಟೋಟಲ್ ನಂಬರ್ 3 ಬಂದರೆ ಎಜುಕೇಷನ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. ಓಕೆ, ಎಜುಕೇಷನ್ ಯಾಕಂದರೆ 3 ಗುರು ನಿಮಗೆ ಎಜುಕೇಷನ್ಗೆ ಒಳ್ಳೆ ಹೆಲ್ಪ್ ಮಾಡ್ತಾನೆ. ಮಕ್ಕಳಿಗೆ ಅಕಸ್ಮಾತ್ ಈಗ ಕಾಲೇಜ್ ಓದ್ತಾ ಇರ್ತಾರೆ, ಅವ್ರಿಗೆ ಟೋಟಲ್ ನಂಬರ್ 3 ಬರೋ ಥರ ಕೊಡಿ. ಓಕೆ, ಈಗ ಒಳ್ಳೆ ಅರ್ನಿಂಗ್ಸ್ ಮಾಡ್ತಿದ್ದಾರೆ, ಬಿಸ್ನೆಸ್ ಸ್ಟಾರ್ಟಪ್ ಮಾಡ್ತಿದ್ದಾರೆ, 6 ಬರೋ ಥರ ಕೊಡಿ. ಶುಕ್ರ ಒಳ್ಳೆ ವೆಲ್ತ್ ಕೊಡ್ತಾನೆ. 5 ಕೊಟ್ಟರೆ ಬ್ಯಾಲೆನ್ಸ್ ಕೊಡ್ತಾನೆ. ನಾನು ಸಜೆಸ್ಟ್ ಮಾಡೋದು 1, 3, 5, 6 ವೆರಿ ಪವರ್ಫುಲ್ ನಂಬರ್ಸ್. ಟೋಟಲ್ ಎಂಡಿಂಗ್ ಮಾಡಿದ್ರೆ ನಿಮ್ಮ ಮೊಬೈಲ್ ನಂಬರ್ 1, 3, 5, 6 ಈ ಇಷ್ಟರಲ್ಲೂ ಮೊಬೈಲ್ ನಂಬರ್ಗಳಿದ್ದರೆ, ಅಂದರೆ ಈ ಇಷ್ಟು ನಮ್ಮ ನಂಬರ್ಗಳನ್ನ ಕೌಂಟ್ ಮಾಡಿದಾಗ ಈ ಇಷ್ಟು ನಂಬರ್ ಬಂದರೆ ಖಂಡಿತವಾಗ್ಲೂ ನಿಮಗೆ ಹೆಲ್ತ್ಗಾಗಲಿ, ವೆಲ್ತ್ಗಾಗಲಿ, ನಿಮ್ಮ ಕೆರಿಯರ್ಗಾಗಲಿ ಎಲ್ಲದಕ್ಕೂ ಒಳ್ಳೆಯದು ಅಂತ ನೀವು ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ ರಂಜಿತ್ ಸರ್. ಮೊಬೈಲ್ ನಂಬರ್ನ ನೋಡಿನ ಜೀವನ ಆಧಾರ ಆಗುತ್ತೆ ಅನ್ನೋದೇ ಆದರೆ ನನ್ನ ಪ್ರಶ್ನೆ ನಿಮಗೆ, ಇದು ನಿಮಗೆ ತದ್ವಿರುದ್ಧ ಅನ್ನಿಸ್ಬಹುದೇ? ಹೇಳಿ. ಮೊಬೈಲ್ ನಂಬರ್ನ ನೋಡಿ ಜೀವನ ಆಧಾರ ಆಗುತ್ತೆ ಅನ್ನೋದೇ ಆದರೆ, ಯೂಶಲಿ ಹೇಳಬೇಕು ಅಂತಂದರೆ ಮೊಬೈಲ್ ನಂಬರಲ್ಲಿ ಅವಾಗಿಂದ ಲ್ಯಾಂಡ್ಲೈನ್ ನಂಬರ್ಗಳೆಲ್ಲ ಇದ್ದೇ ಇತ್ತು. ಸೊ ಅವಾಗ ಅದು ಇಡೀ ಫ್ಯಾಮಿಲಿಗೆ ತೊಂದರೆ ಕೊಡ್ತಿತ್ತಾ? ಫ್ಯಾಮಿಲಿಗೆ ಆಗ ನನ್ನ ಗುರುಗಳು ನನಗೆ ಹೇಳಿರೋ ಪ್ರಕಾರ ಆಗ ಮೊಬೈಲ್ ನಂಬರ್ ಅಷ್ಟೊಂದು ಇಂಪ್ಯಾಕ್ಟ್ ಆಗ್ತಿರ್ಲಿಲ್ಲ. ಈಗ ಪರ್ಸ್ನಲಾಗಿ ನಾವು ಏನು ಯೂಸ್ ಮಾಡ್ತಾ ಇದ್ದೀವಿ, ಪ್ರತಿಯೊಬ್ಬರು ಅದನ್ನು ನಮಗೋಸ್ಕರ ಯೂಸ್ ಮಾಡ್ತೀವಿ. ಈಗ ಎಜುಕೇಷನ್ ಮಾಡೋರು ಟೀಚರ್ಸ್ ಕಾಲ್ ಮಾಡ್ತಾರೆ, ಸ್ಟೂಡೆಂಟ್ಸ್ ಅವರು ರಿಲೇಷನ್ಶಿಪ್ ಹಂಗಿರುತ್ತೆ. ಕೆರಿಯರ್ಗೆ ಯೂಸ್ ಮಾಡೋರು ಅವ್ರ ಬಿಸ್ನೆಸ್ ಗ್ರೋತ್ ಆಗೋಕ್ಕೆ ನಂಬರ್ಸು, ಕಸ್ಟಮರ್ಸ್ ಕಾಲ್ ಮಾಡ್ತಾರೆ, ಅದು ಇಂಪಾರ್ಟೆಂಟ್ ಆಗುತ್ತಲ್ವಾ? ಓಕೆ, ಇವಾಗ ನೀವು 9 ನಂಬರ್ ಹೇಳಿದ್ರೆ ಸ್ಟಾರ್ಟಿಂಗ್ 9 ನಂಬರ್ನ ಇಟ್ಕೊಂಬಿಡಿ ಅಂತ ನೀವು ಹೇಳಿದ್ರಲ್ಲ, ಅದು ತಗೋಬೋದು. 6 ನಂಬರ್ ಈಗ 6 ಸೀರೀಸು ಬರ್ತಾ ಇದೆ, 6 ಸೀರೀಸ್ ತಗೋಬೋದು. ವಂಡರ್ಫುಲ್ ಕಾಂಬಿನೇಷನ್. 9 ಬಿಟ್ಟರೆ 6 ಇಸ್ ದ ಬೆಸ್ಟ್. 5 ಸೀರೀಸ್ ಏನೋ ಸ್ಟಾರ್ಟ್ ಆಗಲ್ಲ, ಈಗ 9 ಸೀರೀಸ್ ಇದೆ. ಸ್ಟಾರ್ಟಪ್ ತಗೊಳ್ಳಿ, ಲಾಸ್ಟ್ 5 ಡಿಜಿಟ್ ಏನಿದೆ ಅದನ್ನು ಗುಡ್ ಕಾಂಬಿನೇಷನ್ ತೊಗೊಳ್ಳಿ. ಒಂದು ಒಳ್ಳೆ ಗುಡ್ ಕಾಂಬಿನೇಷನ್, 1-5 ಕಾಂಬಿನೇಷನು, ಆ ಥರದ್ದು ಯಾವ್ದಾದ್ರು ಒಂದು ಒಳ್ಳೆ ಕಾಂಬಿನೇಷನ್. ನಾನು ಚಾಲೆಂಜಿಂಗ್ ಆಗಿ ಇವಾಗ ನಾನು ಎಲ್ಲವೂ ಡೆಡ್ ಆಪೋಸಿಟ್ ನಂಬರ್ಗಳನ್ನ ತೊಗೊಂಡೆ ಅನ್ಕೊಳ್ಳಿ. ಓಕೆ, ಎಕ್ಸಾಂಪಲ್ ನಿಮ್ಮ ಪ್ರಕಾರ ಇದು ಗುಡ್ ಕಾಂಬಿನೇಷನ್, ಇದು ವರ್ಸ್ಟ್ ಕಾಂಬಿನೇಷನ್. ಚಾಲೆಂಜಿಂಗಾಗಿ ನಾನು ತೊಗೊಂಡು ವರ್ಸ್ಟ್ ನಂಬರ್ ಕಾಂಬಿನೇಷನ್ ನಾನು ತೊಗೊಂಡು ನಾನು ಜೀವನ ಮಾಡ್ತೀನಿ ಅಂತಂದರೆ, ರಂಜಿತ್ ಸರ್ ಒಂದು ಹೇಳ್ತೀನಿ, ಫಸ್ಟು ನಾನು ಹೇಳೋದು ನಂಬಿಕೆ ಇರಬೇಕು. ನಂಬಿಕೆನೇ ಜೀವನ. ಅಲ್ಲ, ನೀವಿಷ್ಟು ನನಗೆ ಹೇಳಿದಿರಲ್ಲ, ಯಾವ ಆಧಾರದ ಮೇಲೆ ಇದೆಲ್ಲವೂ ಸಾಬೀತಾಗಿದೆ? ಇದೆಲ್ಲ ರಿಸರ್ಚ್ ಆಗಿದೆ. ರಿಸರ್ಚ್ ಆಗಿರೋದ್ರಿಂದನೇ ಈಗ ನಮ್ಮ ಕಸ್ಟಮರ್ಸ್ ಬರ್ತಾರಲ್ವ, ಕ್ಲೈಂಟ್ಸ್ ಬರ್ತಾರಲ್ವ, ಅವ್ರ ಜೀವನದಲ್ಲಿ ಆಗಿರುವಂಥ ಪ್ರಾಬ್ಲಮ್ಸೇ ಇದೆಲ್ಲ. ನಾವು ಏನು ಇವತ್ತು ಸರ್ವೆ ಮಾಡಿದ್ದೀವಿ ಈ ಕಾಂಬಿನೇಷನ್ಸ್ ಅಲ್ಲ. ನೆಕ್ಸ್ಟ್ ನಾವು ಮಾತಾಡೋಣ ವೆಹಿಕಲ್ ನಂಬರ್ ಬಗ್ಗೆ, ಒಂದು ಇನ್ಸಿಡೆಂಟ್ ಮಾತಾಡೋಣ. ಖಂಡಿತವಾಗ್ಲೂ ವೆಹಿಕಲ್ ನಂಬರ್ಗೆ ಬಗ್ಗೆ ನಾನು ಮಾತಾಡ್ತೀನಿ ಖಂಡಿತ. ಬಟ್ ನೀವು ಇಷ್ಟು ಹೇಳಿದ್ಮೇಲೆ ನಾನು ನಮ್ಮ ಮೊಬೈಲ್ ನಂಬರ್ನ ಚೇಂಜ್ ಮಾಡ್ಕೊಬೇಕಾಗಲಿ ಅಥವಾ ಮೊಬೈಲ್ ನಂಬರೇ ಮುಖ್ಯ ಆಗುತ್ತೆ ಅನ್ನೋದಾದರೆ,
ಯಾಕೆ ಇದನ್ನೆಲ್ಲ ನಾನು ನಂಬಬೇಕು ಫಸ್ಟ್ ಆಫ್ ಆಲ್? ಅದನ್ನೇ ಹೇಳಕ್ಕೆ ಬಂದೆ. ಈಗ ಉದಾಹರಣೆಗೆ ನೀವು ಡಾಕ್ಟ್ರ್ ಹತ್ರ ಹೋಗ್ತೀರಾ, ಏನಾದರೂ ಒಂದು ಹೆಲ್ತ್ ಇಶ್ಯೂ ಆಗಿರುತ್ತೆ, ಡಾಕ್ಟ್ರ್ ಹತ್ರ ಹೋಗ್ತೀರಾ. ನೀವು MBBS ಮಾಡಿದ್ದೀರಾ? ಇಲ್ಲ. ಇಲ್ವಲ್ಲ. ಒಂದು ಜ್ವರ ಅಂತ ಹೋಗ್ತೀರಾ, ಅವ್ರು ಇಂಜೆಕ್ಷನ್ ಹಾಕ್ತಾರೆ, ಒಂದು ಮಾತ್ರೆ ಬರ್ಕೊಡ್ತಾರೆ. ಅದು ನಿಮಗೆ ಗೊತ್ತಿರುತ್ತೆ ಯಾವ ಮಾತ್ರೆ ಬರ್ಕೊಟ್ಟಿದ್ದಾರೆ ಅಂತ ಗೊತ್ತಾ? ಜ್ವರಕ್ಕೆ ಯೂಶಲಿ ಪ್ಯಾರಾಸಿಟಮಾಲ್ ಮಾತ್ರೆಗಳನ್ನ ಕೊಡ್ತಾರೆ. ಅದು ಬಿಟ್ಟು ಬೇರೆ ಕಾಂಬಿನೇಷನ್ ಬರ್ಕೊಟ್ಟಿರ್ತಾರೆ. ಇಂಜೆಕ್ಷನ್ ಕೊಡ್ತಾರೆ, ಯಾವ ಇಂಜೆಕ್ಷನ್ ಕೊಟ್ಟರು ಅಂತ ಗೊತ್ತಾಗುತ್ತಾ? ಗೊತ್ತಿಲ್ಲ. ಬಟ್ ಹೆಂಗೆ ನಂಬ್ತೀರಾ ನೀವು ಡಾಕ್ಟ್ರನ್ನ? ಈಸ್ ಅ ಡಾಕ್ಟರ್ ಆ್ಯಂಡ್ ಈಸ್ ಎಜುಕೇಟೆಡ್ ಆ್ಯಂಡ್ ಹಿ ಡಿಡ್ MBBS. ಅವ್ರು MBBS ಮಾಡಿರ್ತಾರೆ. ಸೊ ಹಾಗಾಗಿ ಅವ್ರು ರಿಸರ್ಚ್ ಮಾಡಿರ್ತಾರೆ. ಮತ್ತು ನಾವು ಅದೇ ಅಲ್ವಾ, ರಿಸರ್ಚ್ ಮಾಡಿರ್ತೀವಿ, ಭಗವಂತನ ಆರಾಧನೆ ಮಾಡಿರ್ತೀವಿ, ಅದ್ರ ಬಗ್ಗೆ ತಿಳ್ಕೊಂಡಿರ್ತೀವಿ, ವಿದ್ಯೆನ ಕಲ್ತ್ಕೊಂಡಿರ್ತೀವಿ, ಅದ್ರ ಬಗ್ಗೆ ಸಾಕಷ್ಟು ರಿಸರ್ಚ್ಗಳನ್ನ ಮಾಡಿರ್ತೀವಿ. ನಾವು ಹೇಳೋದನ್ನ ಯಾಕೆ ನಂಬಲ್ಲ? ಈಗ ನಾನು ಹೇಳೋದು ಆಪ್ರೇಷನ್ ಮಾಡಿ ಐ ಆಮ್ ಸಾರಿ ಅಂತ ಹೇಳೋ ಡಾಕ್ಟ್ರನ್ನ ನೀವು ನಂಬ್ತೀರಾ? ಐ ಆಮ್ ವಿತ್ ಯು, ನಾನು ನಿನ್ನ ಜೊತೆ ಇದ್ದೀನಿ ಅಂತ ದೇವ್ರನ್ನ ಯಾಕೆ ನಂಬಲ್ಲ? ನಾನು ಕೇಳೋದು ಅದನ್ನೇ ಹೇಳ್ತಾ ಇರೋದು. ನಂಬಿಕೆ ಫಸ್ಟು, ನಂಬಿಕೆ. ನೀವು ನಂಬಿ ಮಾಡಿ, ಅದ್ರ ಬಗ್ಗೆ ಪ್ರತಿಫಲ ಸಿಕ್ಕಿದ್ರೆ ನಂಬಿ, ಓಕೆನಾ? ಅದ್ರ ಬಗ್ಗೆ ಫಸ್ಟು ನಂಬಿಕೆ ಇಡಬೇಕು. ನಿಮ್ಮ ತಾಯಿನ ಎಷ್ಟು ನಂಬ್ತೀರೋ ಭಗವಂತನೂ ಅಷ್ಟೇ ನಂಬಬೇಕು. ಇಂಟ್ರೆಸ್ಟಿಂಗ್. ದೇವರನ್ನ ನಂಬಿ ಐ ಆಮ್ ವಿತ್ ಯು ಅನ್ನೋ ಗಾಡ್ನ ನೀವು ನಂಬಿ ಅಂತ ಹೇಳ್ತಾ ಇದ್ದೀರಾ. ಖಂಡಿತವಾಗ್ಲೂ. ಎಲ್ಲದಕ್ಕೂ ಒಂದು ಮೂಲ ಇದೆ. ಇಲ್ಲಿ ನೀವು ಹೇಳೋ ಪ್ರಕಾರ ಇದಕ್ಕೂ ರಿಸರ್ಚ್ ನಡೆದಿದೆ ಅಂತ ಹೇಳ್ತಿದ್ದೀರಾ. ಸೊ ಈ ಮೊಬೈಲ್ ನ್ಯೂಮರಾಲಜಿಯಲ್ಲಿ ನಾವು ತುಂಬಾ ಆಳವಾಗಿ ಓದಷ್ಟು ಒಂದು ರೀತಿಲಿ ಜೀವನನೇ ಭಯಭೀತಿ ಅಂತ ಅನ್ಸಲ್ವಾ? ಏನಪ್ಪ ಇದು, ಕುತ್ಕೊಂಡ್ರೆ ಎದ್ರೆ ನಂಬರ್ಸು, ಮೊಬೈಲ್ ಯೂಸ್ ಮಾಡೋಕ್ಕೆ ನಂಬರು, ಮೊಬೈಲ್ ಮನೆ ಮೇಲೆ ಡೋರ್ ಇರೋ ನಂಬರು ಮುಖ್ಯ ಆಗುತ್ತೆ, ನಂಬರ್ ಪ್ಲೇಟ್ ಹಾಕುವಂಥ ಗಾಡಿಗಳಿಗೂ ನಂಬರ್ ಮುಖ್ಯ ಆಗುತ್ತೆ. ಸೊ ಎಲ್ಲರಿಗೂ ಒಳ್ಳೆ ನಂಬರ್ ಸಿಗೋದಕ್ಕೆ ಹೆಂಗೆ ಸಾಧ್ಯ ಆಗುತ್ತೆ ಇದು? ರಂಜಿತ್ ಸರ್, ಒಂದು ನೀವು ನಂಬರ್ನ ಫಾಲೋ ಮಾಡ್ಕೊಂಡು ಹೋಗಿ, ಅದು ನಿಮ್ಮನ್ನು ಫಾಲೋ ಮಾಡುತ್ತೆ. ನಾನು ಹೇಳೋದು ಈಗ ಫಸ್ಟು ನಾನು ನಂಬರ್ಸ್ ಬಗ್ಗೆ ಅಷ್ಟೊಂದು ಕಾನ್ಸಂಟ್ರೇಷನ್ ಮಾಡ್ತಿರ್ಲಿಲ್ಲ. ನನ್ನ ಮಾರ್ಕ್ಸ್ ಕಾರ್ಡ್ ನೋಡಿದೆ, ನನ್ನ ಮಾರ್ಕ್ಸ್ ಕಾರ್ಡ್ ನಂಬರ್ ನೋಡಿದೆ, ಆಲ್ ಟಿಕೆಟ್ ನಂಬರು, ಮಾರ್ಕ್ಸ್ ಕಾರ್ಡ್ ನಂಬರ್ಗಳು ಯಾವ್ದು ನನಗೆ ಬಂದಿದೆ, ನನಗೆ ಯಾಕೆ ಇಷ್ಟೊಂದು ಪರ್ಸೆಂಟೇಜ್ ಬಂದಿದೆ ನೋಡೋಕ್ಕೆ ಶುರು ಮಾಡಿದೆ. ಆಮೇಲೆ ಸುಮಾರು ರಿಸರ್ಚ್ಗಳು ಮಾಡಿದೆ. ನನ್ನ ಮೊಬೈಲ್ ನಂಬರ್ ಯಾಕೆ ಹಿಂಗಿದೆ, ಬ್ಯಾಡ್ ಕಾಂಬಿನೇಷನ್ ಇರೋದಕ್ಕೆ ಏನಾದರೂ ನನಗೆ ಈ ಥರ ಆಗ್ತಿದೆಯಾ, ನನ್ನ ಗುರುಗಳು ಹೇಳಿದ ತಕ್ಷಣ ನಾನು ಚೇಂಜ್ ಮಾಡಿಕೊಂಡೆ. ನನ್ನ ಲೈಫ್ ಸಕ್ಸಸ್ ಆಯಿತು, ಅದ್ಭುತ ಆಯಿತು, ಕಲಿಯೋಕ್ಕೆ ಇಂಟ್ರೆಸ್ಟಿಂಗ್ ಬಂತು. ಯಾವ ವಿಚಾರ ನಿಮ್ಮ ಮೊಬೈಲ್ ನಂಬರ್ ಚೇಂಜ್ ಆದಮೇಲೆ ನಿಮಗೆ ಅನ್ನಿಸ್ತು ಇದು ಒಳ್ಳೇದಾಗಿದೆ ಅಂತ? ಖಂಡಿತವಾಗ್ಲೂ ಒಳ್ಳೊಳ್ಳೆ ಕಾಂಬಿನೇಷನ್ಸ್ ಕೊಟ್ಟರು ನಮ್ಮ ಗುರುಗಳು ನನಗೆ. ಅಲ್ಲ, ಯಾವ ಪರ್ಟಿಕ್ಯುಲರ್ ವಿಚಾರ ನಿಮ್ಗೆ ಒಳ್ಳೇದಾಯಿತು? ಅಂದರೆ ಫೈನಾನ್ಷಿಯಲಿ, ಆಮೇಲೆ ನಾಲೆಡ್ಜಲ್ಲಿ ಸಾಕಷ್ಟು ಕಲಿಯೋಕ್ಕೆ ಶುರು ಮಾಡಿದೆ. ಸಾಕಷ್ಟು ನನ್ನ ಮೈಂಡಿಗೆ ಹೋಗೋಕ್ಕೆ ಶುರು ಆಯಿತು, ಕಲಿಕೆಯಲ್ಲಿ ಆಸಕ್ತಿ ಶುರು ಆಯಿತು. ಇದೆಲ್ಲ ನನಗೆ ಬೆಸ್ಟ್ ಅನ್ನಿಸ್ತು. ಆಮೇಲೆ ವೆಲ್ತಲ್ಲಿ ಗುಡ್ ಕಾಂಬಿನೇಷನ್ ಹಾಕ್ಕೊಂಡು ಒಳ್ಳೆ ರಿಸಲ್ಟ್ ತೊಗೊಂಡೆ. ನನ್ನ ಕ್ಲೈಂಟ್ಸು ಅಷ್ಟೇ ಈಗ ಯೂಸ್ ಮಾಡ್ತಿದ್ದಾರೆ, ತುಂಬ ಚೆನ್ನಾಗಿದೆ ಅಂತ ಹೇಳ್ತಿದ್ದಾರೆ. ಈಗ ಮೊಬೈಲ್ ನಂಬರ್ ರಾಂಗ್ ಇರುತ್ತೆ ಪಾಪ, ಅವ್ರಿಗೆಲ್ಲೋ ಒಂದು ಕಡೆ ಒಂದು ಅಷ್ಟು ವರ್ಷಗಳಿಂದ ಯೂಸ್ ಮಾಡಿರ್ತಾರೆ. ಅದನ್ನೇ ಹೇಳ್ತಾರೆ, ಚೇಂಜ್ ಮಾಡ್ಕೊಳಕ್ಕೆ ಆಗಲ್ಲ ಅಂದಿದ್ದ ಪಕ್ಷದಲ್ಲಿ ಇದಕ್ಕೆ ರೆಮಿಡಿ ಅಂದರೆ ಮೊಬೈಲ್ ನಂಬರ್ ಚೇಂಜ್ ಮಾಡೋದು ಮಾತ್ರನಾ? ಖಂಡಿತ, ಅದನ್ನೇ ಹೇಳ್ತಾ ಇದ್ದೀನಲ್ಲ. ಅದರಲ್ಲಿ ಬ್ಯಾಡ್ ಕಾಂಬಿನೇಷನ್ ಇದ್ದಾಗ ನೀವು ಈಗ ಸಡನ್ನಾಗಿ ಏನು ಮಾಡ್ತಾ ಇದ್ದೀನಿ ಅಂದರೆ, ಈಗ ನಾನು ತೊಗೊಂಡಿದ್ದ ತಕ್ಷಣ, ನಾನು ಹೇಳಿದ ತಕ್ಷಣ ಚೇಂಜ್ ಮಾಡ್ಕೊಬಿಡಿ. 10 ವರ್ಷದಿಂದ ಯೂಸ್ ಮಾಡ್ತಿರ್ತಾರೆ, ಕಸ್ಟಮರ್ ಹೆಂಗೆ ಅದನ್ನು ಅಟ್ರಾಕ್ಟ್ ಮಾಡೋದು? ಅದಕ್ಕೊಂದು ಸಜೆಷನ್ ಇದೆ, ನನಗೆ ಕಾಲ್ ಮಾಡಿ, ನಾನು ಹೇಳ್ತೀನಿ. ನೀವು ನಂಬರ್ ತೊಗೊಳ್ಳಿ, ನನ್ನ ಕಾಂಟ್ಯಾಕ್ಟ್ ಮಾಡಿ, ಹೆಂಗೆ ಯೂಸ್ ಮಾಡಬೇಕು, ಹೆಂಗೆ ಅದನ್ನು ಲೋ ಮಾಡ್ಕೊಳ್ತಾ ಬರಬೇಕು, ಹಳೆ ನಂಬರ್ನ ಹೆಂಗೆ ಲೋ ಮಾಡ್ಕೋಬೇಕು, ಇದನ್ನು ಹೆಂಗೆ ಹೈ ಮಾಡ್ಕೋಬೇಕು, ಅದನ್ನು ಆ ಪವರ್ನ ಹೆಂಗೆ ತೊಗೋಬೇಕು, ಆ ನಂಬರ್ಸ್ನೆಲ್ಲ ಕಾಲ್ ಮಾಡಿ. ಓಪನ್ ಚಾಲೆಂಜ್ ಕೊಡ್ತೀವಿ, ಖಂಡಿತ ಮಾಡಿ. ಬೆಸ್ಟ್ ಇಂಪ್ಯಾಕ್ಟ್ ಕೊಡುತ್ತೆ ಸರ್. ಇವತ್ತವರೆಗೂ ನಾನು ಟು ಬಿ ವೆರಿ ಫ್ರಾಂಕ್ ನಿಮ್ಮನ್ನು ಕೂರಿಸ್ಕೊಂಡು ಅವ್ರನ್ನ ಮೆಚ್ಚಕ್ಕಾಗಲಿ ಅಥವಾ ನಿಮ್ಮಿಂದ ಎಲ್ಲೋ ಒಂದು ಕಡೆ ಒಂದು ರೀತಿಯಲ್ಲಿ ಬೇರೆ ಥರ ಪ್ರಶ್ನೆ ಕೇಳೋಕ್ಕಾಗಲಿ ಮಾತು ಹೇಳ್ತಿಲ್ಲ. ಇವತ್ತವರೆಗೂ ಮೊಬೈಲ್ ನ್ಯೂಮಾಲಜಿ ಬಗ್ಗೆ ಯೋಚನೆ ಮಾಡಿದವನಲ್ಲ, ಅಥವಾ ಮೊಬೈಲ್ ನಂಬರ್ ಅಷ್ಟೊಂದು ಮುಖ್ಯ ಅಂತ ಗೊತ್ತೂ ಇರಲಿಲ್ಲ. ಯಾವುದೋ ಒಂದು ಪರ್ಟಿಕ್ಯುಲರ್ ನಂಬರ್ನ ಸುಮಾರು ಒಂದಷ್ಟು ವರ್ಷಗಳಿಂದ ನಾನು ಇದನ್ನು ಮಾಡ್ತಾನೆ ಇದ್ದೀನಿ. ರಂಜಿತ್ ಸರ್, ಈಗ ನಾನು ನಿಮ್ಮ ನಂಬರೇ ತೊಗೋತೀನಿ. ಅದೇ ನಿಮ್ಮ ನಂಬರ್ ಹೇಳಿ. ಅದನ್ನೇ ನಾನು ಹೇಳಕ್ಕೆ ಬಂದೆ. ಸೊ ಈಗ ನನ್ನ ನಂಬರ್ನ ನಾನು ನಿಮಗೆ ಕೊಡ್ತೀನಿ, ಆ ನಂಬರ್ ಇರುವಂಥ ರಹಸ್ಯ ನನಗೆ ಹೇಳ್ತೀರಾ? ಖಂಡಿತವಾಗ್ಲೂ. ಪ್ಲೀಸ್ ಸರ್ ಹೇಳಿ. ತಗೊಳ್ಳಿ. ಇಟ್ಸ್ ಮೈ ನಂಬರ್ 99 ಆ್ಯಂಡ್ ಇದು ಏನನ್ನ ಸೂಚಿಸುತ್ತೆ ಅಂತ ಹೇಳ್ತೀರಾ? ನಂಬರ್ 5. ಕ್ಯಾನ್ ಐ ಸಿ ಇಟ್? ಹಾಂ. ಸೊ ಇದನ್ನು ನೋಡ್ತಾ ಇದ್ರೆ ಗೊತ್ತಾಗ್ತಿದೆ ನಿಮಗೆ, ಇವರು ನನ್ನ ನಂಬರ್ ಹಾಕಿದ್ದಾರೆ. ಅಂದರೆ ಎಷ್ಟು ವರ್ಷದಿಂದ ಯೂಸ್ ಮಾಡ್ತಿದ್ದೀರೋ ಗೊತ್ತಿಲ್ಲ ನನಗೆ. ನನ್ನ ನಂಬರ್ ಎಂಡಿಂಗ್ ಆಗ್ತಿರೋದು 5 ಇಂದ
ಸೊ ಈ 5 Total number 5 ಟೋಟಲ್ ಬರುತ್ತೆ. ನಂಬರ್ 5 ಬರ್ತಾ ಇದೆ. ಸೊ ಟೋಟಲ್ ನಂಬರ್ 5 ಆಗಲೇ ನಾನು ಹೇಳಿದೆ ಬೆಸ್ಟ್ ಕಾಂಬಿನೇಷನ್ ಅಂತ. ನಾನು ನಂಬರ್ ಹೇಳಿದ್ದೀನಿ ನಾನು ಆ್ಯಕ್ಚುಲಾಗಿ ಈಗ ನಾನು ನಂಬರ್ ಹೇಳಿದಂಗೆ 5 ಬರ್ತಾ ಇದೆ. ಇದು ಬೆಸ್ಟ್ ಅಲ್ವಾ? ದಿ ಬೆಸ್ಟ್ ಕಾಂಬಿನೇಷನ್ ನಾನು ಆಗಲೇ ಹೇಳಿದ್ನಲ್ಲ, ಬೆಸ್ಟ್ ಕಾಂಬಿನೇಷನ್. ಆಮೇಲೆ ಇದರಲ್ಲಿ ಫಸ್ಟ್ ಒಂದು ಹೇಳಿದೆ 1-3-3-1 ಕಾಂಬಿನೇಷನ್ ಹೈಯರ್ ಎಜುಕೇಷನ್ಗೆ ನೀವು ಕಲಿಯೋದಕ್ಕೆ. ಇವಾಗ ಏನು ಬ್ರಾಡ್ಕಾಸ್ಟ್ ಮಾಡ್ತಾ ಇದ್ದೀರಾ ಅದ್ರ ಬಗ್ಗೆ ಕಲಿಯೋ ಆಸಕ್ತಿ ಜಾಸ್ತಿ ಆಗುತ್ತೆ, ಇಂಟ್ರೆಸ್ಟಿಂಗ್ ಓದೋ ಸಮಾಚಾರಗಳು ಜಾಸ್ತಿ ಆಗುತ್ತೆ. ಈಗ ಎಷ್ಟೋ ಜನ ಬ್ರಾಡ್ಕಾಸ್ಟ್ ಮಾಡ್ತೀರಾ, ಜ್ಯೋತಿಷ್ಯ ತಿಳ್ಕೊಬೇಕಾಗತ್ತೆ, ಮೊಬೈಲ್ ನಂಬರ್ ತಿಳ್ಕೊಬೇಕಾಗತ್ತೆ, ಒಂದು ಬಿಸ್ನೆಸ್ ಬಗ್ಗೆ ತಿಳ್ಕೊಬೇಕಾಗತ್ತೆ. ಅದು ಎಜುಕೇಷನ್ ಅಲ್ವಾ? ಎಜುಕೇಷನ್ ಇಂಪ್ರೂವ್ ಆಗುತ್ತೆ ಖಂಡಿತವಾಗ್ಲೂ. 5-6-6-5 ಕಾಂಬಿನೇಷನ್ ಬಿಸ್ನೆಸ್ಗೆ ತುಂಬ ಹೆಲ್ಪ್ಫುಲ್ ಆಗುತ್ತೆ. 6-5 ಕಾಂಬಿನೇಷನ್ ಲಾಸ್ಟಲ್ಲಿ 6 ಇದೆ, ವೆಲ್ತ್ಗೂ ಚೆನ್ನಾಗಿರುತ್ತೆ. ಶುಕ್ರ ಬಂದಿದ್ದಾನೆ, ಗುಡ್ ಕಾಂಬಿನೇಷನ್. ಅದೇನೋ ಹೇಳ್ತಾರಲ್ಲ, ರೋಗಿ ಬಯಸಿದ್ದು ಹಾಲು ಅನ್ನ, ವೈದ್ಯ ಹೇಳಿದ್ದು ಹಾಲು ಅನ್ನ ಅನ್ನಂಗಾಗಿದೆ ಈಗ. ಥ್ಯಾಂಕ್ ಯು ಸೋ ಮಚ್ ಸರ್. ಆ್ಯಂಡ್ ಈಗ ಸರ್ ನನಗೆ ಇನ್ನೊಂದು ಕೆಲವೊಂದು ನಂಬರ್ಗಳೆಲ್ಲ ನೋಡಿ 007 777 ಅಥವಾ 55 ಅಂದರೆ 555 ಎಂಡಿಂಗ್ ವಿತ್ ಮಾಡ್ಕೊಳ್ಳಿ, ಮತ್ತು 1111 ಅಂತ ಹೇಳಿ, ಬಿಕಾಸ್ ಇದೆಲ್ಲ ಯೂನಿವರ್ಸ್ ಮಾಸ್ಟರ್ ನಂಬರ್ಸ್ಗಳು ಅಥವಾ ಈ 1111 ನಂಬರ್ ಈ ಥರದ್ದೆಲ್ಲ ನಾನು ಕೇಳ್ಪಟ್ಟಿದ್ದೀನಿ. ಸೊ ಈ ನಂಬರ್ಗಳೆಲ್ಲ ಎಷ್ಟು ಚೆನ್ನಾಗಿ ವರ್ಕೌಟ್ ಆಗುತ್ತೆ, ಎಸ್ಪೆಷಲಿ ಅಂದರೆ ನಮ್ಮ ನ್ಯೂಮರಾಲಜಿಯಲ್ಲಿ ರಂಜಿತ್ ಸರ್ ಓನ್ಲಿ 2 ಡಿಜಿಟ್ ಅಷ್ಟೇ ವರ್ಕ್ ಆಗುತ್ತೆ. 2 ಡಿಜಿಟ್ ಅಂದರೆ 11 33 55 66 ಯೂಸ್ ಮಾಡ್ಬೋದು. ಅದೇ 3 ಸೀರೀಸ್ ಹಾಕ್ಬಿಟ್ರೆ ಅದು ಬೇರೆ ಥರನೇ ಇಂಪ್ಯಾಕ್ಟ್ ಕೊಡೋಕ್ಕೆ ಶುರು ಮಾಡಿಬಿಡುತ್ತೆ. 666 ಅವೆಲ್ಲ ಬ್ಯಾಡಾಗಿ ಕನ್ವರ್ಟ್ ಆಗಿಬಿಡುತ್ತೆ. ಅಂದರೆ ಅಮೃತ ಅತಿಯಾದರೆ ವಿಷ ಅಂತಾರಲ್ಲ, ಆ ರೀತಿ ಆಗ್ಬಿಡುತ್ತೆ. ನಮ್ಮ ಕಾಂಬಿನೇಷನ್ಸಲ್ಲಿ, ನ್ಯೂಮರಾಲಜಿ ಕಾಂಬಿನೇಷನ್ಸಲ್ಲಿ 1111 ತೊಗೋಬಾರ್ದು. ಓನ್ಲಿ 2 ಡಿಜಿಟ್ ಚೆನ್ನಾಗಿರೋದು ತೊಗೋಬೇಕು ಅಷ್ಟೇ. 11 ಇರಲಿ, 33 ಇರಲಿ, 55 ಇರಲಿ, 66 ಇರಲಿ. 99 ಎಂಡಿಂಗ್ ಆಗೋದು 9 ನಾನು ಸಜೆಸ್ಟ್ ಮಾಡಲ್ಲ, ಅಗ್ರೆಷನ್ ಜಾಸ್ತಿ ಇರುತ್ತೆ. ಸ್ಟಾರ್ಟಿಂಗು ನಿಮಗೆ 9 ಇದ್ರೆ ಒಳ್ಳೇದು ಅಂತ ಹೇಳ್ತಿರಲ್ಲ. ಸ್ಟಾರ್ಟಿಂಗ್ 9 ತೊಗೋಬೋದು, ನಿಮಗೆ ಎಲ್ಲದರಲ್ಲೂ ಬೆಸ್ಟ್ ಕಾಂಬಿನೇಷನ್ ಸಿಗಲ್ಲ. 9 ಸೀರೀಸ್ 9 ಇರ್ಬೋದು. 9 ಮೊಬೈಲ್ ನಂಬರಲ್ಲಿ 10 ಡಿಜಿಟಲ್ಲಿ 1 ಇರ್ಬೋದು. ಬಟ್ 9999 4 ಸರಿ ಆಗ್ಬಿಟ್ರೆ ಅಗ್ರೆಷನ್ ಜಾಸ್ತಿ ಆಗ್ಬಿಡುತ್ತೆ, ಕೋಪ ಜಾಸ್ತಿ ಆಗುತ್ತೆ. ಓ, ಈ ಥರ ಎಲ್ಲ ಇದೆಯಾ? ಖಂಡಿತ. ಒಟ್ಟಲ್ಲಿ ಮೊಬೈಲ್ ನಂಬರ್ ಬಗ್ಗೆ ತಿಳ್ಕೊಳ್ತಾ ನನಗೆ ಯಾಕೋ ಇವಾಗ ಗಾಡಿ ನಂಬರ್ ಬಗ್ಗೆನೂ ಮಾತಾಡೋದು ಚೆನ್ನಾಗಿರುತ್ತೆ ಅನಿಸುತ್ತೆ. ಸೊ ಯಾವ ವೆಹಿಕಲ್ ನಂಬರ್ ಇದ್ದರೆ, ಯಾವ ರೀತಿ ವೆಹಿಕಲ್ ನಂಬರ್ ಆದರೆ